ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 101ನೇ ಸರ್ಗದಲ್ಲಿ ಭರತ ರಾಮನ ಉಪದೇಶವನ್ನೆಲ್ಲ ಕೇಳಿ ಆತನ ಜೊತೆಗೆ ಏನು ಮಾತಾಡಿದ ಅಂತನ್ನೋದ್ರ ವರ್ಣನೆ ಮುಂದಿದೆ. ರಾಮಸ್ಯ ವಚನಂ ಶ್ರುತ್ವಾ ಭರತಃ ಪ್ರತ್ಯುವಾಚ ಕಿಮ್ಮೇ ಧರ್ಮಾದ್ವಿಹೀನಸ್ಯ ರಾಜಧರ್ಮ ಕರಿಷ್ಯತಿ. ನಾನು ಈಗ ಮೊದಲನೇದಾಗಿ ಮನುಷ್ಯ ಧರ್ಮದಿಂದಲೇ ಹೀನನಾಗಿಬಿಟ್ಟಿದ್ದೇನೆ. ಮನುಷ್ಯನಾಗಿ ಹೇಗೆ ನಡ್ಕೊಳ್ಬೇಕಾಗಿತ್ತು ಅನ್ನೋ ಧರ್ಮನೇ ನನಗೆ ಇವತ್ತಿಲ್ಲ. ನಾನು ಭ್ರಷ್ಟನಾಗಿದ್ದೇನೆ. ಹಾಗಿರುವಾಗ ನನಗೆ ರಾಜಧರ್ಮವನ್ನು ನೀನು ಉಪದೇಶ ಮಾಡಿದರಷ್ಟು ಬಿಟ್ಟರೆ ಎಷ್ಟು, ಅದರಿಂದ ನನಗೇನು ಉಪಯೋಗ ಇಲ್ಲ. ಜ್ಯೇಷ್ಠ ಪುತ್ರ ಇದ್ದಾಗ ಕನಿಷ್ಠನಾದವನು ರಾಜ ಆಗಬಾರದು ಅಂತ ಶಾಶ್ವತವಾದಂಥ ನಿಯಮ ಇದೆ. ಅದು ನಮ್ಮ ವಂಶದಲ್ಲಿ ಕೂಡ ನಡೆದುಕೊಂಡು ಬಂದಿದೆ. ಅದನ್ನು ಮೀರಿದರೆ ನಾನು ಧರ್ಮ ಭ್ರಷ್ಟನಾದಂತಾಯಿತು. ಹಾಗಾಗಿ ನೀನು ಅಯೋಧ್ಯೆಗೆ ಪ್ರಯಾಣ ಮಾಡು, ನಮ್ಮ ವಂಶದ ಅಭಿವೃದ್ಧಿಗಾಗಿ ಪಟ್ಟಾಭಿಷೇಕ ಮಾಡಿಸ್ಕೋ. ರಾಜನು ಕೂಡ ಒಬ್ಬ ಮನುಷ್ಯ ಅಂತ ಕೆಲವರು ಹೇಳ್ತಾರೆ, ಮತ್ತು ಕೆಲವರ ಪ್ರಕಾರ ಆತ ದೇವತೆ. ರಾಜ ಅಂದ್ರೆ ಸ್ವಯಂ ವಿಷ್ಣುವೇ ರಾಜ ಅಂತ ಕೆಲವರು ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ದೇವತ್ವೇ ಸಮ್ಮತಃ ಮಮ ಯಸ್ಯ ಧರ್ಮಾರ್ಥ ಸಹಿತಂ ವೃತ್ತಮಾಹು ರಮಾನುಷಂ. ಆ ರಾಜ ಒಂದು ವೇಳೆ ದೇವರ ಆಗಿಲ್ಲದೇ ಇದ್ದರೆ ಧರ್ಮ ಅರ್ಥ ಪೂರ್ವಕವಾಗಿ ಈ ರಾಜ್ಯವನ್ನು ಆಳ್ಲಿಕ್ಕೆ ಅವನಿಗೆ ಹೇಗೆ ಸಾಧ್ಯ ಆಗ್ತಿತ್ತು? ಹಾಗಾಗಿ ರಾಜನಾದವನು ದೇವತೆಗಳ ಅಂಶದಿಂದಲೇ ಕೂಡಿದವನೇ ಆಗಿರಬೇಕು ಅಂತ ಅನ್ನೋದು ನಾನು ಖಚಿತವಾದ ಅಭಿಪ್ರಾಯ. ನಾನು ಕೇಕಯ ದೇಶದಲ್ಲಿದ್ದೆ, ನೀನು ಅರಣ್ಯವಾಸಕ್ಕೆ ಹೊರಟೋದಿ. ಆವಾಗ ನಮ್ಮ ಅಪ್ಪನಾದ ದಶರಥ ಸ್ವರ್ಗಸ್ಥನಾಗಿಬಿಟ್ಟ. ನಿನ್ನ ವಿರಹವನ್ನು ತಾಳದೆ ಆತ ದಿವಂಗತನಾಗಿಬಿಟ್ಟ. ಈಗ ತಂದೆಗೆ ಮೊದಲು ಉದಕ ಕ್ರಿಯೆ ಮಾಡು, ಜಲತರ್ಪಣ ಕೊಡು. ನಾನು ಮತ್ತು ಶತ್ರುಘ್ನ ಇವರಿಬ್ಬರು ಕೂಡ ಈಗಾಗಲೇ ಅವನಿಗೆ ಉತ್ತರ ಕ್ರಿಯೆ ಮೊದಲಾದವುಗಳನ್ನು ಮಾಡಿ ಮುಗಿಸಿದ್ದೇವೆ. ಪ್ರಿಯೇಣ ಖಲು ದತ್ತಂ ಹಿ ಪಿತೃಲೋಕೇಶು ರಾಘವ. ತಂದೆಗೆ ಬಹಳ ಪ್ರೀತಿಪಾತ್ರನಾದ ಮಗ ಏನಿರ್ತಾನೆ, ಅವನು ಕೊಡುವಂತಹ ಜಲತರ್ಪಣ, ಪಿಂಡ ಪ್ರದಾನ ಇತ್ಯಾದಿಗಳು ಆ ತಂದೆಗೆ ಬಹಳ ಅಪಾರವಾದ ಫಲ ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ನೀನು ನಮ್ಮ ತಂದೆಗೆ ಬಹಳ ಪ್ರೀತಿಪಾತ್ರನಾದ ಮಗ, ಹಾಗಾಗಿ ನೀನು ಅವನಿಗೆ ತರ್ಪಣ ಇತ್ಯಾದಿಗಳನ್ನು ಕೊಡು. ನಿನ್ನ ವಿಯೋಗವನ್ನು ತಾಳದೆ ಆತ ಮರಣಿಸಿಬಿಟ್ಟ. ನಿನ್ನ ಕಡೆ ಆತನ ಮನಸ್ಸಿನ ಹರಿದು ಹೊರಟಿತ್ತು. ಆ ಮನಸ್ಸನ್ನು ಅವನು ಹಿಂತುಕೊಳ್ಳಿಕ್ಕೆ ಕೊನೆಯವರೆಗೂ ಅಸಮರ್ಥನಾಗಿಬಿಟ್ಟ. ತಂದೆ ಆದ ದಶರಥ ಮರಣಿಸಿದ್ದಾನೆ ಅನ್ನೋ ಮಾತನ್ನು ಕೇಳಿದ ಕೂಡಲೇ ರಾಮ ಮೂರ್ಛಿತನಾದ. ಆಗ ಲಕ್ಷ್ಮಣ, ಭರತ, ಶತ್ರುಘ್ನೆಲ್ಲರೂ ಕೂಡ ಆ ರಾಮನನ್ನ ಮೇಲೆ ಎಬ್ಬಿಸಿದರು. ಸೀತೆಯು ಸೇರಿಕೊಂಡ್ಲು. ಆತನ ತಲೆಗೆ ನೀರು ಕಟ್ಟಿ ಆತನಿಗೆ ಉಪಚಾರ ಮಾಡಿದರು. ಆಗ ರಾಮ ಹೇಳಿದ, ತಂದೆನೇ ಕಾಲಾಗಿದ್ದಾನಂದಮೇಲೆ ಇನ್ನು ನಾನು ಅಯೋಧ್ಯೆಗೆ ಬಂದು ಮಾಡಬೇಕೇನು? ಆ ರಾಜ ಈಗ ಇಲ್ಲ ಅಂತಾದ್ಮೇಲೆ ಅಯೋಧ್ಯ ನಗರವನ್ನು ರಕ್ಷಣೆ ಮಾಡ್ತಾರೆ ಯಾರು? ನಾನು ಅವನಿಗೆ ಮಗ ಆಗಿ ಹುಟ್ಟಿಯೂ ಕೂಡ ಪ್ರಯೋಜನ ಆಗಲಿಲ್ಲ. ನನ್ನ ಜನ್ಮ ವ್ಯರ್ಥ ಆಗಿ ಹೋಯಿತು. ನನ್ನ ವಿರಹದ ಕಾರಣದಿಂದಾಗಿ ಆತ ಮರಣ ಹೊಂದಿದೆ. ಅವನಿಗೊಂದು ಉತ್ತರ ಕ್ರಿಯೆಯನ್ನು ಕೂಡ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ನೀನೇ ಅವನಿಗೆ ಉತ್ತರ ಕ್ರಿಯೆ ಮಾಡಿದಿ, ನೀನೇ ಅವನಿಗೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೆ. ಆದ್ದರಿಂದ ನೀನು ಪುಣ್ಯಶಾಲಿ, ನೀನೇ ಧನ್ಯ. ಹಾಗಾಗಿ ವನವಾಸ 14 ವರ್ಷದ ವನವಾಸ ಮುಗಿದ ಮೇಲೆಯೂ ಕೂಡ ರಾಜ್ಯಕ್ಕೆ ಬರಬೇಕು ಅಂತ ನನಗೇನು ಅನಿಸ್ತಿಲ್ಲ. ಯಾತಕ್ಕಾಗಿ ಬರಬೇಕು? ತಂದೆ ಇಲ್ಲ ಅಂತಾದ್ಮೇಲೆ ಅಲ್ಲಿಗೆ ಯಾರು ಬರಬೇಕು? ಮತ್ತೆ ನಾನು ಅಯೋಧ್ಯೆಗೆ ಬಂದರೆ ಧರ್ಮ ಏನು, ಅಧರ್ಮವೇನು, ನೀತಿ ಏನು, ನ್ಯಾಯ ಏನು ಅಂತ ಅನ್ನೋದನ್ನು ನನಗೆ ಅಲ್ಲಿ ಸರಿಯಾಗಿ ತಿಳಿಸ್ಕೊಡೋರು ಯಾರಿದ್ದಾರೆ? ಹಾಗಾಗಿ ನಾನು ಅಲ್ಲಿಗೆ ಬಂದು ಏನು ಮಾಡಬೇಕು? ಸೀತೆಗೆ ಮತ್ತು ಲಕ್ಷ್ಮಣನಿಗೆ ರಾಮ ಹೇಳಿದ, ನಮ್ಮ ಅಪ್ಪ ದಶರಥ ಮರಣಿಸಿದ್ದಾನೆ ಅಂತೇಳಿ. ಮತ್ತೆ ಸೀತೆಯನ್ನ ಮತ್ತು ಲಕ್ಷ್ಮಣನಿಗೂ ಕೂಡ ಅವನು ಸಮಾಧಾನ ಮಾಡಿದ. ಲಕ್ಷ್ಮಣನಿಗೆ ಹೇಳಿದ, ಹಿಪ್ಪೆಕಾಯಿ ಅಂತ ಕಾಯಿ, ಅದಂತ ಕಾಯಿಯೋ ಗೊತ್ತಿಲ್ಲ, ಆ ಕಾಯಿಯ ಹಿಂಡಿ ಅಂದ್ರೆ ಒಂದು ಹಿಟ್ಟು, ಆ ಹಿಟ್ಟನ್ನು ತೆಗೆದುಕೊಂಡು ಬಾ. ಆಮೇಲೆ ನಾರು ಮಡಿಯನ್ನು ತಗೊಂಡು ಬಾ. ನಾನು ನದಿಗೆ ಹೋಗ್ತೇನೆ, ನದಿಗೆ ಹೋಗಿ ಅವನಿಗೆ ಜಲತರ್ಪಣ ಮಾಡ್ತೇನೆ. ಸುಮಂತ್ರ ಮೊದಲಾದರೆಲ್ಲರೂ ರಾಮನನ್ನ ನದಿ ಕಡೆ ಹಿಂಬಾಲಿಸಿದ್ರು. ಅವನು ನದಿಯಲ್ಲಿ ಇಳಿದು ಸ್ನಾನ ಮಾಡಿದ. ಸ್ನಾನ ಮಾಡಿ ಅಪ್ಪನಿಗೆ ಜಲತರ್ಪಣ ಕೊಟ್ಟ. ದಕ್ಷಿಣಕ್ಕೆ ಮುಖ ಮಾಡಿ ನಿಂತ್ಕೊಂಡು
ಏತತ್ತೇ ರಾಜಶಾರ್ದೂಲ ವಿಮಲಂ ತೋಯಂ ಅಕ್ಷಯಂ ಪಿತೃಲೋಕಗತಸ್ಯ ಅದ್ಯ ಮದ್ದತ್ತಂ ಪ್ರತಿಷ್ಠತು. ಪಿತೃಲೋಕಕ್ಕೆ ಹೊರಟು ಹೋಗಿದ್ದೀನಿ ನೀನೀಗ, ನಿನಗೆ ಈ ಜಲತರ್ಪಣ ಅಂತ ಹೇಳಿ ಜಲತರ್ಪಣ ಕೊಟ್ಟ. ಆ ಬಳಿಕ ಮಂದಾಕಿನಿ ನದಿಯ ತೀರಕ್ಕೆ ಬಂದು ಅಪ್ಪನಿಗೆ ಪಿಂಡ ಪ್ರದಾನ ಮಾಡಿದ. ಅನ್ನ ಮಾಡಿ, ಅಕ್ಕಿ ಅನ್ನ ಮಾಡಿ ಅದರಿಂದ ಪಿಂಡ ಪ್ರದಾನ ಮಾಡಲಿಕ್ಕೆ ಅವನಿಗೆ ಅನುಕೂಲ ಇರಲಿಲ್ಲೇನೋ, ಅಲ್ಲಿ ಅಕ್ಕಿ ಸಿಗಬೇಕಲ್ಲ. ಅದಕ್ಕಾಗಿ ಆ ಹಿಪ್ಪೆಕಾಯಿಯ ಹಿಂದಿಗೆ ಎಲಚಿಕಾಯಿಯನ್ನು ಸೇರಿಸಿ ಅದರ ಮೂಲಕವಾಗಿ ಆತ ಪಿಂಡ ಪಿಂಡ ತಯಾರು ಮಾಡಿ ದರ್ಭೆಗಳನ್ನು ಹಾಕಿ ಆ ದರ್ಭೆಯ ಮೇಲೆ ಪಿಂಡವನ್ನು ಇಟ್ಟ. ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ. ಆ ಪಿಂಡ ಇಡುವಾಗ ಅವನಿಗೆ ಅಳು ಬಂತು. ನಾವು ಇದನ್ನೇ ತಿಂತೇವೆ, ಇದೇ ಪಿಂಡನೂ ನಿಮಗೆ ಕೊಡ್ತಿದ್ದೆ, ಇದನ್ನೇ ನಿನಗೂ ಆಹಾರವನ್ನಾಗಿ ಕೊಡ್ತಿದ್ದೇವೆ, ನಮ್ಮ ಹತ್ರ ಬೇರೆ ಒಳ್ಳೆಯ ಆಹಾರ ಇದ್ರೆ ಅದನ್ನೇ ಕೊಡ್ತಿದ್ವಿ ಅಂತ ಅಪ್ಪನಿಗೆ ಹೇಳಿ ಆ ಪಿಂಡವನ್ನು ಪ್ರದಾನ ಮಾಡಿದ. ಆ ಬಳಿಕ ಅವರೆಲ್ಲ ಮತ್ತೆ ಪರ್ಣ ಕುಟೀರಕ್ಕೆ ಮರಳಿ ಬಂದರು. ಸುತ್ತಮುತ್ತಲಿದ್ದ ಸೈನಿಕರೆಲ್ಲ ರಾಮ ಮತ್ತು ಭರತ ಇಬ್ಬರು ಕೂಡ ಸಮಾಗಮ ಆಗಿರಬೇಕು, ಅದಕ್ಕಾಗಿ ಅವರ ಕೋಲಾಹಲ, ಅವರು ಮಾತಾಡುವ ಶಬ್ದ ಇಲ್ಲಿ ಕೇಳಿ ಬರ್ತಿದೆ ಅಂತಂದರು. ಅದಾದಮೇಲೆ ಅಲ್ಲಿರುವಂಥ ಎಷ್ಟೋ ಜನ ಸೈನಿಕರು ಆನೆ ಮೇಲೆ ಕೂತ್ಕೊಂಡು, ರಥದಲ್ಲಿ ಕುಳಿತುಕೊಂಡು, ನಡೆದುಕೊಂಡು ರಾಮನ ಬಳಿಗೆ ಬಂದರು. ರಾಮ ಆ ಆಶ್ರಮದಲ್ಲಿ ಇದ್ದುದನ್ನು ನೋಡಿ ಆ ಜನಸಮೂಹ ಎಲ್ಲ ರಾಮನ ಕಡೆಗೆ ಬಂತು. ರಾಮ ಲಕ್ಷ್ಮಣರಿಬ್ಬರು ನಾರು ಮಡಿ ಉಟ್ಕೊಂಡಿದ್ರು, ಜಟೆ ಉಟ್ಕೊಂಡಿದ್ರು. ಅವರಿಬ್ಬರನ್ನ ನೋಡಿ ಆ ಜನರಿಗೆ ಸಂಕಟ ತಡೀಲಿಕ್ಕಾಗದೆ ಕೈಕೈಯನ್ನ ಮತ್ತು ಮಂಥರೆಯನ್ನ ಬೇಕಾಬಿಟ್ಟಿ ದೂಷಣೆ ಮಾಡಿದ್ರು ಅವರೆಲ್ಲ ಸೇರಿ. ಆ ಜನ ಬಂದದ್ದನ್ನು ನೋಡಿ ರಾಮ ಅವರನ್ನೆಲ್ಲ ಆಲಿಂಗನ ಮಾಡಿಕೊಂಡು ಅವರಿಗೆ ಸಮಾಧಾನ ಮಾಡಿದ. ಸಮಾನರಾದವರನ್ನ ಕೆಲವರನ್ನ, ಚಿಕ್ಕವರಾದವರನ್ನ ಕೆಲವರನ್ನ ಆಲಿಂಗನ ಮಾಡಿಕೊಂಡ. ಅದು ಹೇಗೆ ಅಂದರೆ, ತಂದೆಯಾದವನು ತಾಯಿಯಾದವಳು ಮಕ್ಕಳನ್ನ ಆಲಿಂಗನ ಮಾಡಿಕೊಂಡು ಅವರನ್ನ ಸಮಾಧಾನ ಪಡಿಸಿದಂತೆ ಕಾಣಿಸಿತು. ಮತ್ತೆ ಕೆಲವರು ರಾಮನಕ್ಕಿಂತ ಸಣ್ಣವರಾದವರು ರಾಮನ ಪಾದಕಮಲಗಳಿಗೆ ನಮಸ್ಕಾರ ಮಾಡಿದರು. ಹಿರಿಯರಾದವರಿಗೆ ಕೆಲವರಿಗೆ ರಾಮನೇ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ. ಹೀಗೆ ಹಿರಿಯರು ಕಿರಿಯರು ಎಲ್ಲರನ್ನೂ ಕೂಡ ಯಥೋಚಿತವಾಗಿ ಆತ ಸತ್ಕರಿಸಿದ. ಮುಂದೆ ವಸಿಷ್ಠರು ರಾಮನ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೈಕೇಯಿ, ಕೌಸಲ್ಯ, ಸುಮಿತ್ರೆಯನ್ನು ಕರೆದುಕೊಂಡು ರಾಮನ ಆಶ್ರಮದ ಕಡೆಗೆ ಹೊರಟರು. ಅಲ್ಲೇ ಮಂದಾಕಿನಿ ನದಿ ಕಾಣಿಸ್ತು. ಆ ಮಂದಾಕಿನಿ ನದಿಯನ್ನು ನೋಡಿ ಈ ಕೌಸಲ್ಯ ಅಂದ್ಕೊಂಡ್ಳು, ನನ್ನ ಮಕ್ಕಳು ಇವತ್ತು ರಾಜ್ಯ ಭ್ರಷ್ಟರಾಗಿ, ದೇಶ ಭ್ರಷ್ಟರಾಗಿ ಓಡಾಡ್ತಿದ್ದಾರೆ, ಅವರು ಸ್ನಾನ ಮಾಡುವಂಥ ನದಿ ಇದೇ ಆಗಿರಬೇಕು. ಸುಮಿತ್ರೆಗಳು ಹೇಳಿದ್ಲು ಕೌಸಲ್ಯ, ನಿನ್ನ ಮಗ ಲಕ್ಷ್ಮಣ ನನ್ನ ಮಗನ ಸಲುವಾಗಿ ಸ್ವಲ್ಪನೂ ಆಲಸ್ಯ ಇಲ್ಲದೇನೆ ದಿನನಿತ್ಯವೂ ಕೂಡ ನೀರನ್ನು ತರ್ತಾನೆ. ನೀರನ್ನು ತರೋದು ಕೀಳು ಕೆಲಸ, ಇಂಥ ದಾಸ್ಯದ ಕೆಲಸ ನಾನೇಕೆ ಮಾಡಬೇಕು ಅಂತ ಆತ ವಿಚಾರ ಮಾಡಿಲ್ಲ. ಯಾಕಂದರೆ ಹಿರಿಯ ಅಣ್ಣ ತಂದೆಗೆ ಸಮಾನ. ಹಾಗಾಗಿ ತಂದೆಗೆ ಸೇವೆ ಮಾಡುವ ಕಾರಣಕ್ಕಾಗಿ ಎಲ್ಲ ಕೆಲಸವನ್ನು ಕೂಡ ಆತ ಮಾಡಬಲ್ಲ. ಮುಂದೆ ಅವರು ಮೇಲೆ ಬಂದು ಆ ನದಿಯ ತೀರದಲ್ಲಿ ರಾಮ ಲಕ್ಷ್ಮಣರಿಬ್ಬರು ಕೂಡ ಪಿಂಡ ಪ್ರದಾನ ಮಾಡಿದ್ದನ್ನು ನೋಡಿದರು. ಈ ಪಿಂಡ ನಮ್ಮ ಮಹಾರಾಜನಿಗೆ ಭೋಜನಕ್ಕೆ ಯೋಗ್ಯ ಅಲ್ಲ ಅಂತ ನನಗನ್ನಿಸ್ತದೆ ಅಂದವಳು ಕೌಸಲ್ಯ. ತಾನು ಬದುಕಿರೋ ತನಕ ಸಮಗ್ರವಾದ ಭೂಮಂಡಲವನ್ನು ಇಂದ್ರನಂತೆ ಆಳಿದವನು ಇವತ್ತು ಈ ಹಿಪ್ಪೆಕಾಯಿಯ ಹಿಂದಿಯಿಂದ ತಯಾರಾದಂಥ ಪಿಂಡವನ್ನ ತಿಂತಾನೆ ಹೇಗೆ ಅವನು? ಇದು ಎಂಥ ಸಂಕಟದ ದೃಶ್ಯ ಅಂತ ಅನ್ಕೊಂಡವಳು. ಈಗ ಅವರೆಲ್ಲ ಮಾತಾಡಿಕೊಂಡು ಅಲ್ಲಿಂದ ಮುಂದೆ ಹೋದರು. ಆ 3 ಜನ ತಾಯಂದಿರು ಸಮೀಪಕ್ಕೆ ಬಂದ ಕೂಡಲೇ ರಾಮ ಮೇಲೆದ್ದು ಅವರೆಲ್ಲರಿಗೂ ನಮಸ್ಕರಿಸಿದ, ಅವರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿದ. ಅವರು ಆತನನ್ನು ಆಲಿಂಗನ ಮಾಡಿಕೊಂಡ್ರು, ಅವನನ್ನ ಮತ್ತು ಲಕ್ಷ್ಮಣನನ್ನ. ಸೀತೆಗೂ ಕೂಡ ಕೌಸಲ್ಯ ಆಲಿಂಗನ ಮಾಡಿಕೊಂಡು ಅವಳು ಯೋಗಕ್ಷೇಮವನ್ನು ವಿಚಾರ ಮಾಡಿದ್ಲು. ಪುರೋಹಿತರು ವಸಿಷ್ಠರಲ್ಲಿ ಕಾಣಿಸಿದಾಗ ರಾಮ ಅವರ ಪಾದ ಕಮಲಗಳಿಗೂ ಕೂಡ ನಮಸ್ಕರಿಸಿದ. ಹೀಗೆ ಅವರೆಲ್ಲರೂ ಕೂಡ ಅಲ್ಲಿ ಸೇರಿದಾಗ ಭರತ ರಾಮನಿಗೆ ಏನು ಹೇಳ್ತಾನೆ, ಏನು ವಿನಂತಿ ಮಾಡ್ತಾನೆ ಅದನ್ನು ಕೇಳಬೇಕು ಅಂತ ಜನ ಎಲ್ಲ ಕುತೂಹಲದಿಂದ ಕಾಯ್ತಿದ್ರು. ಎಲ್ಲ ಬಂದವರೆಲ್ಲರನ್ನು ಕೂಡ ಭೇಟಿಯಾಗೋದಾದ ಮೇಲೆ ರಾಮ
ಲಕ್ಷ್ಮಣನ ಜೊತೆಗೂಡಿ ಆ ಭರತನ ಎದುರಿಗೆ ಈ ಥರ ಪ್ರಶ್ನೆ ಮಾಡಿದ. ರಾಜ್ಯವನ್ನು ಬಿಟ್ಟು ಋಷಿಗಳಂತೆ ನಾರುಮಡಿ ಉಟ್ಕೊಂಡು ಕೃಷ್ಣಾಜಿನ ಧಾರಣೆ ಮಾಡಿಕೊಂಡು ಕಾಡಿಗೆ ಬಂದಿದ್ದಿ, ಯಾವ ಕಾರಣಕ್ಕಾಗಿ ಬಂದಿದ್ದಿ? ಆಗ ಭರತ ಹೇಳ್ದ, ಕೈ ಮುಗಿಕೊಂಡು ಹೇಳ್ದ, ನಮ್ಮ ತಂದೆ ದಶರಥ ನಿನ್ನನ್ನು ಪರಿತ್ಯಾಗ ಮಾಡಿದ ಮತ್ತು ಆ ವಿರಹ ತಾಳದೆ ತಾನೂ ಕೂಡ ಮರಣಿಸಿಬಿಟ್ಟ. ಅವನು ಮರಣಿಸಿದ್ರಿಂದಾಗಿ ನಮ್ಮೆಲ್ಲರ ತಾಯಂದಿರು ಕೂಡ ವಿಧವೆಯರಾಗಬೇಕಾಯ್ತು. ನನ್ನ ತಾಯಿ ಕೈಕೇಯಿ ತಾನು ಏನು ಅಪೇಕ್ಷೆ ಪಟ್ಟಿದ್ಲು, ಅಂದರೆ ತನ್ನ ಮಗನಿಗೆ ರಾಜ್ಯ ಸಿಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ಲು, ಆ ಅಪೇಕ್ಷೆ ಈಡೇರದೆ ಜೀವ ಇರೋ ತನಕ ಸಂಕಟ ಪಡ್ತಿರ್ತಾಳೆ. ಮರಣಾನಂತರನೂ ಕೂಡ ಕಠೋರವಾದಂಥ ನರಕವನ್ನು ಅನುಭವಿಸ್ತಾಳೆ. ನಾನು ಅಂಥವಳು ಮಗ ಆಗಿ ಹುಟ್ಟಿದವನು, ಆದರೆ ನಿನಗೆ ಸೇವಕನಾಗಿ ದಾಸನಾಗಿ ಬದುಕಬೇಕು ಅಂತ ಅಪೇಕ್ಷೆ ಪಟ್ಟಿರುವವನು. ನಾನೀಗ ಏನು ಕೇಳ್ಕೊಳ್ತೇನೆ ಅಂದರೆ, ನೀನು ಕೋಸಲ ರಾಜ್ಯಕ್ಕೆ ಬಾ, ಪಟ್ಟಾಭಿಷೇಕ ಮಾಡಬೇಕು. ಈ ಎಲ್ಲ ಜನ ನಿನ್ನೇನು ಕರ್ಕೊಂಡು ಹೋಗಿ ಬಂದಿದ್ದಾರೆ, ಇವರ ಮೇಲೆ ದಯೆ ಮಾಡು. ನೀನು ಜ್ಯೇಷ್ಠ ಆದ್ದರಿಂದ ನೀನೇ ರಾಜ್ಯ ಆಗಬೇಕಾದದ್ದು ನಮ್ಮ ವಂಶದ ಮತ್ತು ಸಾಮ್ರಾಜ್ಯದ ಸಂಪ್ರದಾಯ ಆಗಿದೆ. ಈ ಎಲ್ಲ ಮಂತ್ರಿಗಳು ಕೂಡ ನಿನ್ನನ್ನು ಇದೇ ಥರ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಭರತ ವಿನಂತಿ ಮಾಡಿ ರಾಮನ ಪಾದಗಳಿಗೆ ನಮಸ್ಕರಿಸಿದ. ಮುಂದೆ ರಾಮ ಅವನಿಗೆ ಈ ಉತ್ತರ ಹೇಳಿದ, ನೀನು ನಿನ್ನನ್ನು ಇಷ್ಟೊಂದು ನಿಂದನೆ ಮಾಡ್ಕೋಬೇಕಾಗಿಲ್ಲ, ನಿನ್ನ ಬಗ್ಗೆ ಇಷ್ಟೊಂದು ಸಂಕಟ ಪಡಬೇಕಾಗಿಲ್ಲ. ನನ್ನ ಕಾರಣದಿಂದಾಗಿ ಹೀಗಾಯಿತು. ನಾನು ಭರತ ಕೈಕೇಯಿಯ ಮಗ, ದುಷ್ಟವಾದಂಥ ಕೈಕೇಯಿಯ ಮಗ. ಹೀಗೆ ನೀನು ನಾನು ಪಾಪಿಷ್ಠ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ನೀನು ಸತ್ವಗುಣ ಸಂಪನ್ನ, ಬೇಕಾದಷ್ಟು ವ್ರತ ಧರ್ಮ ಮೊದಲಾದವುಗಳನ್ನು ಆಚರಣೆ ಮಾಡಿದವನು, ಯಾವುದೇ ದೋಷವೂ ಕೂಡ ನಿನ್ನಲ್ಲಿ ಇಲ್ಲವೇ ಇಲ್ಲ. ಅಂಥವನು ಸಾಮ್ರಾಜ್ಯಕ್ಕಾಗಿ ಸ್ಥಾನಮಾನಕ್ಕಾಗಿ ಯಾರಾದರೂ ಪಾಪವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀನು ಏನೂ ಪಾಪವನ್ನು ಕೂಡ ಮಾಡಿಲ್ಲ. ಇದೆಲ್ಲವೂ ಕೂಡ ನಮ್ಮ ಅಪ್ಪನಾದ ದಶರಥನ ಆಜ್ಞೆ ಇದು. ಆತ ಹಿರಿಯ ಅಂತಾದ್ಮೇಲೆ ಹಿರಿಯರಾದವರಿಗೆ ತಮ್ಮ ಪತ್ನಿ ಪುತ್ರರು ಇವರ ನಡುವೆ ತನಗೆ ಬೇಕಾದಂಥ ಪತ್ನಿಯ ವಿಷಯದಲ್ಲಿ ಅಥವಾ ಬೇಕಾದಂಥ ಮಗನ ವಿಷಯದಲ್ಲಿ ಪ್ರೀತಿ ತೋರಿಸಲಿಕ್ಕೆ, ಅವರಿಗೆ ಬೇಕಾದನ್ನು ಕೊಡಲಿಕ್ಕೆ ಆ ಹಿರಿಯರಾದವರಿಗೆ ಅಧಿಕಾರ ಇದೆ. ಶಾಸ್ತ್ರದ ಸಮ್ಮತಿಯೂ ಕೂಡ ಆಗಿದೆ. ಆ ಹಿರಿಯನಾದವನಿಗೆ ಹೆಂಡತಿ, ಶಿಷ್ಯರು, ಪುತ್ರರು, ಪುತ್ರಿಯರು ಇವರೆಲ್ಲ ಅಧೀನರಾಗಿ ನಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳ್ತದೆ. ನಮ್ಮ ಅಪ್ಪ ಅವನು ನಮಗೆ ಅಪ್ಪ ಆಗಿದ್ದಾನೆ ಮತ್ತು ರಾಜನು ಬೇರೆ. ಆದ್ದರಿಂದಾಗಿ ನನ್ನನ್ನು ಆತ ಸಿಂಹಾಸನದ ಮೇಲೂ ಕೂಡಿಸ್ಬೋದು ಅಥವಾ ಕಾಡಿಗಾದರೂ ಕಳಿಸ್ಬೋದು. ಅದು ಆತನ ಅಧಿಕಾರ. ನಮ್ಮ ತಂದೆಯ ವಿಷಯದಲ್ಲಿ ನಾವೆಷ್ಟು ಗೌರವವನ್ನು ಇಟ್ಟಿದ್ದೇವೋ ಅಷ್ಟೇ ಗೌರವವನ್ನು ತಾಯಂದಿರ ಬಗ್ಗೆನೂ ಕೂಡ ತೋರಿಸಬೇಕು. ದಶರಥ ಮತ್ತು ಕೈಕೇಯಿ ಇಬ್ಬರೂ ಕೂಡ ನನಗೆ ಕಾಡಿಗೆ ಹೋಗುವಂತ ಆಜ್ಞೆ ಕೊಟ್ಟಿರುವಾಗ ನಾನು ಈಗ ಅವರು ಮಾಡಿದಂಥ ಆಜ್ಞೆ ಸೂಕ್ತವಾದದ್ದು ಅಲ್ಲವೋ ಅಂತ ಮತ್ತೊಮ್ಮೆ ಆಲೋಚನೆ ಮಾಡಬೇಕಾದದ್ದು ಸರಿಯಲ್ಲ. ಅವರ ಅಜ್ಞಾನುಸಾರವಾಗಿ ನೀನು ರಾಜ್ಯಭಾರ ಮಾಡಬೇಕು, ನಾನು ಅರಣ್ಯದಲ್ಲಿದ್ದು ವಾಸ ಮಾಡಿಕೊಂಡಿರಬೇಕು. ನಮಗೆ ನಮ್ಮ ಅಪ್ಪ ಧರ್ಮಾತ್ಮರಾದಂಥ ದಶರಥ ಏನಿದ್ದಾನೆ ಅವನೇ ಪ್ರಮಾಣ, ಅವನ ಮಾತೇ ಪ್ರಮಾಣ. ಅದರಂತೆ ನಾನು ಮತ್ತು ನೀನು ಇಬ್ಬರೂ ಕೂಡ ವರ್ತಿಸಬೇಕು. 14 ವರ್ಷ ಕಾಲ ದಂಡಕಾರಣ್ಯದಲ್ಲಿದ್ದು ನನ್ನ ಭಾಗ ನನಗೆ ಬಂದಿರುವಂಥದ್ದೇನಿದೆ, ನನ್ನ ಪಾಲನ್ನು ನಾನು ಅನುಭವಿಸಬೇಕು. ನಿನ್ನ ಪಾಲು ಸಾಮ್ರಾಜ್ಯವನ್ನು ಆಳಬೇಕು ಅಂತಿದೆ. ಹಾಗಾಗಿ ಸಾಮ್ರಾಜ್ಯವನ್ನು ಆಳಬೇಕಾದ್ದು ನಿನ್ನ ಕರ್ತವ್ಯ. ಹೀಗೆ ಅವರು ನಾನಾ ಥರ ಮಾತುಕತೆ ಆಡಿದರು. ಭರತ ಅನೇಕ ಬಾರಿ ಒತ್ತಾಯಿಸಿದ್ರು ಕೂಡ ರಾಮ ಅದನ್ನು ಒಪ್ಪಲಿಲ್ಲ. ಬೆಳಗಾದಾಗ ಎಲ್ಲರೂ ಕೂಡ ಸ್ನಾನ ಮಾಡಿ ಸಂಧ್ಯಾವಂದನಾದಿಗಳನ್ನು ಮುಗಿಸಿದ್ರು. ರಾಮನ ಸುತ್ತಲೂ ಅವರೆಲ್ಲ ಕೂತ್ಕೊಂಡ್ರು, ಯಾರೂ ಮಾತಾಡಲಿಲ್ಲ. ಭರತನೇ ಮೊದಲು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ದಶರಥ ನನ್ನ ತಾಯಿಗೆ ಅವಳು ಕೇಳಿದಂಥ ವರಗಳನ್ನು ಕೊಟ್ಟ. ಆ ಮೂಲಕ ಅವಳಿಗೆ ಸಂತೋಷ ಆಯಿತು. ಅದರ ಮೂಲಕವಾಗಿ ನನಗೆ ರಾಜ್ಯ ಸಿಕ್ತ. ಹೌದು, ಆ ರಾಜ್ಯವನ್ನು ನಾನು ನಿನಗೆ ಕೊಟ್ಟುಬಿಡ್ತೇನಲ್ಲ. ಈಗ ರಾಜ್ಯ ನಿನಗೆ ಸಿಕ್ಕಿಲ್ಲ, ಆದ್ರಿಂದ ನೀನು ಅದನ್ನು ಆಳ್ಲಿಕ್ಕೆ ತಯಾರಿಲ್ಲ ಅಂತ ನೀನು ಹೇಳ್ತಿದ್ದೆ.
ಆದರೆ ನನಗೆ ಸಿಕ್ಕ ರಾಜ್ಯವನ್ನು ನಾನು ನಿನಗೆ ಕೊಡ್ತೇನಲ್ಲ, ಅದನ್ನಾದರೂ ಸ್ವೀಕಾರ ಮಾಡು. ಭರತಖಂಡವನ್ನು ಆಳಲಿಕ್ಕೆ ನಿನ್ನನ್ನು ಬಿಟ್ಟರೆ ನನಗೆ ಸಾಮರ್ಥ್ಯವೇ ಇಲ್ಲ, ಬೇರೆ ಯಾರಿಗೂ ಕೂಡ ಏನೂ ಸಾಮರ್ಥ್ಯ ಇಲ್ಲ. ಕುದುರೆ ಎಷ್ಟು ವೇಗವಾಗಿ ಸಂಚಾರ ಮಾಡಬಲ್ಲದೋ ಅಷ್ಟು ವೇಗವಾಗಿ ಕತ್ತೆ ಎಂದೂ ಕೂಡ ಸಂಚಾರ ಮಾಡಲಾರದು. ಕತ್ತೆಯ ಸಾಮರ್ಥ್ಯವೇ ಬೇರೆ, ಕುದುರೆಯ ಸಾಮರ್ಥ್ಯವೇ ಬೇರೆ. ಗರುಡ ಎಷ್ಟು ವೇಗವಾಗಿ ಪ್ರಯಾಣ ಮಾಡ್ತದೋ ಅಷ್ಟು ವೇಗವಾಗಿ ಉಳಿದ ಪಕ್ಷಿಗಳು ಯಾವತ್ತೂ ಕೂಡ ಸಂಚಾರ ಮಾಡಲಾರವು. ಗತಿಂ ಖರ ಇವಾಶ್ವಸ್ಯ ಸಾಕ್ಷಸ್ಯವ ಪತತ್ರಿನಃ. ಖರಹ ಅಂದ್ರೆ ಕತ್ತೆ, ಅಶ್ವ ಅಂದ್ರೆ ಕುದುರೆ. ಕುದುರೆಯ ವೇಗಕ್ಕೆ ಕತ್ತೆಯ ವೇಗ ಸರಿಸಾಟಿ ಆಗಲಾರದು. ಸಾಕ್ಷಸ್ಯವ ಪತತ್ರಿನಃ. ಪತತ್ರಿಗಳು ಅಂದ್ರೆ ಪಕ್ಷಿಗಳು. ಉಳಿದ ಪಕ್ಷಿಗಳ ವೇಗ ಗರುಡಿನ ವೇಗಕ್ಕೆ ಸಮಾನವಾಗಲಾರದು. ಹಾಗಾಗಿ ನಿನ್ನ ಮುಂದೆ ನನ್ನ ಸಾಮರ್ಥ್ಯ ಸೀಮಿತವಾದದ್ದು, ರಾಜ್ಯವನ್ನು ಆಳಲಿಕ್ಕೆ ನಾನು ಸಮರ್ಥನಲ್ಲ. ನೀನು ಇನ್ನೊಬ್ಬರಿಗೆ ನೂರಾರು ಜನಕ್ಕೆ ಆಶ್ರಯ ಕೊಟ್ಟು ಸಾಮ್ರಾಟನಾಗಿ ಬದುಕಬೇಕಾದವನು. ನೀನು ಹೀಗೆ ಪರಾವಲಂಬಿಯಾಗಿ ಕಾಡಿನಲ್ಲಿ ಬದುಕುವುದು ಉಚಿತ ಅಲ್ಲ ನಿನಗೆ. ಹಾಗಾಗಿ ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡು. ನಾನೊಂದು ದೃಷ್ಟಾಂತದ ಕಥೆ ಹೇಳ್ತೀನಿ ಅಂದ ಭರತ. ಅದೇನು ಹೇಳಿದಂದ್ರೆ, ಒಬ್ಬ ಒಂದು ಗಿಡವನ್ನು ನೆಡ್ತಾನೆ, ಒಂದು ಸಸಿಯನ್ನು ನೆಡ್ತಾನೆ. ಆ ಸಸಿಯನ್ನು ಅಥವಾ ಬೀಜವನ್ನು ನೆಟ್ಟ ಕೂಡಲೇ ಸ್ವಲ್ಪ ಕಾಲದ ಬಳಿಕ ಅದು ಮೊಳಕೆ ಬಂದ ಮೇಲೆ ಅದರ ಸುತ್ತಲೂ ಚೊಕ್ಕಟ ಮಾಡಿ ಅದಕ್ಕೆ ಯಾವುದೇ ಪಶು ಪ್ರಾಣಿಗಳಿಂದ ತೊಂದರೆ ಆಗದಿರುವಂತೆ ಅದನ್ನು ಸ್ವಚ್ಛ ಮಾಡಿ ಸುತ್ತಲೂ ಬೇಲಿ ಹಾಕಿ ವರ್ಷ ಪರ್ಯಂತರವಾಗಿ ಅದನ್ನು ಬೆಳೆಸ್ತಾನೆ. ಅದು ದೊಡ್ಡ ಗಿಡವಾದ ಮೇಲೆ ಆ ಗಿಡ ಆಗಿದ್ದನ್ನು ನೋಡಿ ಆ ಗಿಡವನ್ನು ನೆಟ್ಟವನ ಆನಂದ 100 ಮಡಿ ಆಗಿರ್ತದೆ. ಕುಳ್ಳನಾಗಿರುವಂಥ ಮನುಷ್ಯನಿಗೆ ಆ ಗಿಡವನ್ನು ಏರ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಅಷ್ಟು ಎತ್ತರಕ್ಕೆ ಹೋಗಿರ್ತದೆ ಆ ಗಿಡ. ಆ ಗಿಡವನ್ನು ಬೆಳೆಸಿದವನ ಆಸೆ ಆಕಾಂಕ್ಷೆಗಳೆಲ್ಲ ಆ ಗಿಡದಲ್ಲೇ ಕೇಂದ್ರೀಕೃತ ಆಗಿರ್ತದೆ. ಮತ್ತು ಆ ಗಿಡ ಏನು ಹೂವು ಹಣ್ಣುಗಳನ್ನು ಬಿಡಬೇಕು, ಆ ಹೂವು ಹಣ್ಣುಗಳ ಬಗ್ಗೆ ಅವನು ಯಾವತ್ತೂ ಕೂಡ ನಿರೀಕ್ಷೆ ಮಾಡ್ತಿರ್ತಾನೆ. ಒಂದು ವೇಳೆ ಅಷ್ಟು ದೊಡ್ಡದಾಗಿ ಬೆಳೆದ ಗಿಡವೂ ಕೂಡ ಹೂವು ಕೊಡದೇ ಇದ್ರೆ, ಹಣ್ಣು ಕೊಡದೇ ಇದ್ರೆ ಆ ಬೆಳೆಸಿದವನಿಗೆ ನಿರಾಸೆ ಆಗ್ಲಿಕ್ಕಿಲ್ಲೇನು? ಮಹಾತ್ಮನೇ, ಇದೊಂದು ನಿದರ್ಶನ. ನಮ್ಮ ಅಪ್ಪ ಆ ಗಿಡವನ್ನು ಬೆಳೆಸಿದವನಂತೆ. ಆತ ಬಿತ್ತಿದ ಬೀಜ ಅಂದ್ರೆ ನೀನೇ. ಅವನಿಗೆ ಮಕ್ಕಳಿರಲಿಲ್ಲ ಅನೇಕ ಕಾಲ. ಅವನು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿ ಬಹಳ ಕಷ್ಟಪಟ್ಟು ನಿನ್ನನ್ನು ಪಡ್ಕೊಂಡ, ನಿನ್ನನ್ನು ರಕ್ಷಣೆ ಮಾಡಿದ, ನಿನ್ನನ್ನು ದೊಡ್ಡವನನ್ನಾಗಿ ಮಾಡಿದ. ನೀನು ದೊಡ್ಡವನಾದ ಮೇಲೆ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿ ಮುಂದೆ ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡಿ ಸಾಮ್ರಾಟನಾಗಿ ಮೆರೆದಾಡುವುದನ್ನು, ಧರ್ಮದಿಂದ ರಾಜ್ಯಭಾರ ಮಾಡುವುದನ್ನು ಆತ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ. ಅದೇ ಆ ಗಿಡದ ಹೂವು ಮತ್ತು ಹಣ್ಣುಗಳು. ಇವತ್ತು ನಮ್ಮ ಅಪ್ಪ ಆ ಏನು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದ, ಏನು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದ, ಅದಕ್ಕನುಸಾರವಾಗಿ ನೀನು ಸಾಮ್ರಾಜ್ಯದ ಅಧಿಕಾರವನ್ನು ಸ್ವೀಕಾರ ಮಾಡದೇ ಇದ್ರೆ, ನಮ್ಮ ಅಪ್ಪ ಇಷ್ಟು ಕಷ್ಟಪಟ್ಟು ಪುತ್ರ ಕಾಮೇಷ್ಟಿಯಾಗ ಮೊದಲಾದವುಗಳನ್ನು ಮಾಡಿ ನಿನ್ನನ್ನು ಪಡೆದುಕೊಂಡು ನಿನ್ನನ್ನು ಬೆಳೆಸಿದ್ದಕ್ಕೇನು ಉಪಯೋಗ? ಅದಕ್ಕಾಗಿ ಆ ಅಪ್ಪನ ಪ್ರಯತ್ನಗಳನ್ನು ನೆನಪಿಸಿಕೊಂಡು ಇಲ್ಲಿ ಬಂದು ನೆರೆದಿರುವಂತಹ ಪ್ರಜೆಗಳ ಅಭಿಪ್ರಾಯವನ್ನೆಲ್ಲವನ್ನು ಕೂಡ ಮನ್ನಿಸಿ ನೀನು ಸಾಮ್ರಾಜ್ಯಕ್ಕೆ ಬರಬೇಕು, ಪಟ್ಟಾಭಿಷೇಕ ಮಾಡಿಸ್ಕೊಳ್ಬೇಕು. ಅಲ್ಲಿದ್ದವರೆಲ್ಲ ಭರತನ ಪ್ರಾರ್ಥನೆಯನ್ನು ಕೇಳಿ ಸಾಧು ಸಾಧು ಅಂದರು, ಯೋಗ್ಯ ಅಂತಂದ್ರೆ. ಹೇಗಾದ್ರೂ ಮಾಡಿ ರಾಮನನ್ನು ಭರತ ಕಾಡಿಗೆ ಕರ್ಕೊಂಡು ಹೋಗಲೇಬೇಕು ಅಂತ ಆತ ಗೋಳಾಡ್ತಿದ್ದ, ಸಂಕಟ ಪಡ್ತಿದ್ದ. ರಾಮ ಆತ್ಮ ಅವನಿಗೆ ಹೀಗೆ ಸಮಾಧಾನ ಮಾಡಿದ. ಏನು ಸಮಾಧಾನ ಮಾಡಿದ ಅಂತಂದ್ರೆ, ನಾನು ಕಾಡಿಗೆ ಬಂದೆ, ಇಲ್ಲಿ ಕಾಡಿನಲ್ಲಿ ಕಷ್ಟಪಡ್ತಿದ್ದೇನೆ, ಅದಕ್ಕೆ ನಿನ್ನ ತಾಯಿ ಕಾರಣಳಾದಳು, ಆ ತಾಯಿಯ ಮಗ ನೀನು ಅನ್ನೋ ಕಾರಣಕ್ಕೆ ಏನಾದರೂ ಸಂಕಟ ಪಡ್ತಿದ್ಯೋ ಹೇಗೆ? ಒಂದು ವಿಷಯ ತಿಳಿದುಕೋ, ಈ ಜಗತ್ತಿನಲ್ಲಿ ಯಾರ ದುಃಖಕ್ಕೂ ಯಾರೂ ಕಾರಣರಲ್ಲ. ಸರ್ವಂ ಆತ್ಮವಶಂ ದುಃಖಂ. ಎಲ್ಲ ಸುಖ ದುಃಖಗಳಿಗೂ ನಾವೇ ಕಾರಣ. ನಮ್ಮ ಕರ್ಮಗಳಿಂದ ನಾವು ಸುಖ ದುಃಖಗಳನ್ನು ಅನುಭವಿಸ್ತೇವೆ ಹೊರತು ಬೇರೆ ಯಾರೋ ಕಾರಣರಲ್ಲ. ಅವರೆಲ್ಲ ಅದಕ್ಕೆ ನಿಮಿತ್ತ ಅಷ್ಟೇ. ಇತಶ್ಚೇತರತಶ್ಚೈನಂ ಕೃತಾಂತಃ ಪರಿಕರ್ಷತಿ. ಯಮ, ಕೃತಾಂತ ಅಂದ್ರೆ ಯಮ, ಅವನು ಈ ಜೀವದ ಕಂಠಕ್ಕೆ ಹಗ್ಗ ಬಿಗಿದು ಅದನ್ನು ಆ ಕಡೆ ಈ ಕಡೆ ಎಳೆದಾಡ್ತಿರ್ತಾನೆ. ಹಾಗೆ ದೈವದ ಅಧೀನದಲ್ಲಿದೆ ಈ ಜೀವ. ಇದರ ಸುಖ ದುಃಖಕ್ಕೆ ಬೇರೆ ಯಾರು ಕೂಡ ಕಾರಣರಲ್ಲ.
ರಾಮ ಸುದೀರ್ಘವಾಗಿ ಅವನಿಗೆ ತತ್ವಜ್ಞಾನ ಉಪದೇಶ ಮಾಡಿದ. ಎಷ್ಟೇ ಸಂಪತ್ತು ನೀವು ಸಂಪಾದನೆ ಮಾಡಿದರೂ ಕೂಡ ಒಂದಲ್ಲ ಒಂದು ದಿವಸ ಆ ಸಂಪತ್ತೆಲ್ಲ ಮಣ್ಣಾಗಿ ಹೋಗಬೇಕು. ಅದು ಬೆಂಕಿಗೋ ನೀರಿಗೋ ರಾಜನಿಗೋ ಅಧೀನವಾಗಿ ಹಾಳಾಗಿ ಹೋಗಬೇಕು. ಪತನಾಂತಹ ಸಮುಚ್ಚಯ, ಮೇಲೇರಿದ ವ್ಯಕ್ತಿ ಅಥವಾ ವಸ್ತು ಮತ್ತೆ ಕೆಳಗೆ ಬರಲೇಬೇಕು. ಉಚ್ಛಾಯ ಅಂದರೆ ಮೇಲೆ, ಪತನ ಅಂದರೆ ಕೆಳಗೆ. ಸಂಯೋಗ ವಿತ್ತಯೋಗ ಅಂತಹ, ನೀವು ಒಟ್ಟಾಗ್ತೀರಿ ಯಾಕೆಂದರೆ ಒಂದಲ್ಲ ಒಂದು ದಿವಸ ಬೇರ್ಪಡಲಿಕ್ಕೆ. ಮದುವೆ ಆಗುವವರು, ಮಕ್ಕಳನ್ನ ಹಡಿಯುವವರು ಎಲ್ಲರಿಗೂ ಹಣೆ ಬರಹ ಇದೆ. ಇವತ್ತು ಅವರು ಒಟ್ಟಾಗಿದ್ದಾರೆ, ಒಬ್ರದ್ದು 1 ವರ್ಷ, ಮತ್ತೊಬ್ರದ್ದು 50 ವರ್ಷ, ಮತ್ತೊಬ್ರದ್ದು 30 ವರ್ಷ, ಇಷ್ಟೇ. ಶಾಶ್ವತ ಅನ್ನೋದು ಯಾರಿಗೂ ಇಲ್ಲ. ಎಲ್ಲರೂ ಒಟ್ಟುಗೂಡೋದು ಒಂದಲ್ಲ ಒಂದು ದಿವಸ ಬೇರ್ಪಡಲಿಕ್ಕಾಗಿಯೇ. ಆ ಸಂಬಂಧಗಳಿಗೆ ಬೇರೆ ಬೇರೆ ಹೆಸರಷ್ಟೆ. ಗಂಡ ಹೆಂಡತಿ, ಮಕ್ಕಳು, ಬಂಧು ಬಾಂಧವರು, ಸ್ನೇಹಿತರು ಅಂತ ಹೆಸರಷ್ಟೆ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಬೇರ್ಪಡಲೇಬೇಕು. ಮರಣಾಂತಂತೆ ಜೀವಿತಂ, ಹುಟ್ಟುವರೆಲ್ಲರೂ ಕೂಡ ಸಾಯ್ಲಿಕ್ಕಾಗೇ ಹುಟ್ಟುತ್ತಾರೆ, ಸಾಯುವವರು ಮತ್ತು ಹುಟ್ಟಲಿಕ್ಕಾಗೇ ಸಾಯ್ತಾರೆ. ಅದಕ್ಕೆ ಕೊನೆಯೇ ಇಲ್ಲ. ಗಿಡದಲ್ಲಿ ಹಣ್ಣುಗಳಿವೆ. ಋತುಮಾನಕ್ಕನುಸಾರವಾಗಿ ಗಿಡ ಹೂಗಳಿಂದ ತುಂಬಿದೆ. ಆ ಹೂಗಳೆಲ್ಲ ಹಣ್ಣಾಗಿ ಪರಿವರ್ತನೆ ಹೊಂದಿವೆ. ಆ ಹಣ್ಣನ್ನು ನೋಡಿ ಮನುಷ್ಯ ಸಂತೋಷ ಪಡ್ತಾನೆ. ಆ ಹಣ್ಣಿಗೆ ಇರುವ ಗತಿ ಅಂದರೆ ಏನು? ಆ ಗಿಡಗಳನ್ನು, ಆ ಹಣ್ಣುಗಳನ್ನು, ಅಪಾರ ಸಂಖ್ಯೆಯಲ್ಲಿ ಆ ಗಿಡದಲ್ಲಿ ಹಣ್ಣುಗಳೇನಾಗಿರ್ತಾವಲ್ಲ ಅವೆಲ್ಲ ಗಿಡದಲ್ಲೇ ಇರೋದಾದರೆ ಅದಕ್ಕೇನು ಉಪಯೋಗ? ಒಂದಲ್ಲ ಒಂದು ಬೀಳಬೇಕಾದದ್ದೇ ಅದರ ಧರ್ಮ. ತಾವಾಗೇ ಬೀಳಬೇಕು, ಅಥವಾ ಪಶು ಪಕ್ಷಿಗಳು ಅದನ್ನು ಕಿತ್ಕೊಂಡು ಹರಿದು ತಿನ್ನಬೇಕು. ಕಪಿಗಳು ಪಕ್ಷಿಗಳು ಇರ್ತವೆ. ಇಲ್ಲಾಂದ್ರೆ ಮನುಷ್ಯರು ಬಂದು ಅದನ್ನೆಲ್ಲ, ಯಾರೋ ವ್ಯಾಪಾರಸ್ಥರು ಬಂದು ಅದನ್ನೆಲ್ಲ ಕಿತ್ಕೊಂಡು ಹೋಗಬೇಕು. ಅಷ್ಟೇ ಹೊರತು ಅವೆಲ್ಲ ಗಿಡದಲ್ಲೇ ಇರೋದಾದರೆ ಆ ಗಿಡಕ್ಕೆ ಅದರಿಂದ ಆ ಹಣ್ಣುಗಳಿಂದ ಉಪಯೋಗವೂ ಇಲ್ಲ, ಮತ್ತು ಹಣ್ಣು ಬಿಟ್ಟದ್ದು ಕಿತ್ಕೊಳ್ಳಿಕ್ಕಾಗಿ ಬಿಟ್ಟದ್ದು. ಆ ಹಣ್ಣಿಗಿರುವಂಥ ಒಂದೇ ಭಯ ಅಂದರೆ ಪತನ ಒಂದೇ ಭಯ. ಅದಕ್ಕೆ ಭಯ ಅಂದರೆ ಭಯ ಅಂತ ಅರ್ಥ ಅಲ್ಲ, ಅದಕ್ಕೆ ಅದು ಅದ್ರ ಗತಿ. ನಾಣ್ಯತ್ರ ಪತನಾತ್ ಭಯಂ ಏವಂ ನರಸ್ಯ ಜಾತಸ್ಯ ನಾಣ್ಯತ್ರ ಮರಣಾತ್ ಭಯಂ. ಇಲ್ಲಿ ಭಯ ಅಂತ ಏನು ಶಬ್ದ ಉಪಯೋಗ ಮಾಡ್ತಾರಲ್ಲ, ಭಯ ಅಂದರೆ ಹೆದರಿಕೆ ಅಂತ ಅರ್ಥ ಅಲ್ಲ. ಭಯ ಅಂದರೆ ಒಂದು ಸ್ಥಿತಿ, ಒಂದು ಗುರಿ ಅಂತ ಅರ್ಥ. ಹಣ್ಣಿನ ಗುರಿ ಏನು? ಬೀಳೋದೇ ಅದ್ರ ಗುರಿ. ಹಾಗೆ ಹುಟ್ಟುವ ಮನುಷ್ಯನ ಗುರಿ ಏನು ಅಂದರೆ ಸಾಯುವುದೇ ಒಂದು ಗುರಿ. ಹಾಗಾಗಿ ಸಾವನ್ನು ಗುರಿ ಅಂತ ತಿಳ್ಕೋಬೇಕೇ ಹೊರತು, ಇವತ್ತು ಓಡ್ಲಿಕ್ಕೆ ಹೊರಟವನು 100 ಮೀಟರ್ಗಳ 1000 ಮೀಟರ್ಗಳ ಓಟವನ್ನು ಪ್ರಾರಂಭ ಮಾಡಿದವನು ಹೋಗಿ ಮುಟ್ಟುತ್ತೇನೆ, ಒಂದು ಗುರಿಯನ್ನು ಮುಟ್ಟುತ್ತೇನೆ ಅಂತಲೇ ಓಡಬೇಕಲ್ಲ. ಮುಟ್ಟೋದಿಲ್ಲ ಅಂತ ಓಡಬಾರ್ದಲ್ಲ. ಅವನು ಮುಟ್ಟೋದಿಲ್ಲ ಅಂತಂದರೆ ಅವನು ಓಡಲೇಬಾರ್ದು. ಓಡೋದಕ್ಕೆ ಅರ್ಥವೇ ಇಲ್ಲ. ಇದ್ದಲ್ಲೇ ಇದ್ರೆ ಸಾಕಲ್ಲ. ಹಾಗಾಗಿ ನೀವು ಹುಟ್ಟಿದ್ದೀರಿ ಅಂದರೆ ಸಾಯ್ಲಿಕ್ಕಾಗೇ ಹುಟ್ಟಿದ್ದೀರಿ. ಸಾಯಬೇಕಂತ ಗುರಿ ಇಟ್ಕೊಂಡೇ ನಿಮ್ಮನ್ನು ನಿಮ್ಮ ತಂದೆ ತಾಯಿ ಹುಟ್ಟಿಸಿದ್ದಾರೆ. ನೀವು ಕೂಡ ಸಾಯ್ತೀವಿ ಅಂತ ಗುರಿ ಇಟ್ಕೊಂಡೇ ಹುಟ್ಟಿದ್ದೀರಿ ಅಂತಲೇ ಅರ್ಥ. ಒಂದು ವೇಳೆ ನಿಮ್ಗೆ ಸಾಯಬಾರ್ದು ಅಂತಿದ್ರೆ ನೀವು ಹುಟ್ಟಲೇಬಾರ್ದು. ಹುಟ್ಟುವ ಪ್ರಯತ್ನವನ್ನೇ, ಸಾಯುವ ಪ್ರಯತ್ನವನ್ನೇ ನೀವು ಮಾಡಬಾರ್ದು. ಒಂದು ದೊಡ್ಡ ಸೌಧವನ್ನು ಕಟ್ತೀರಿ. ಇವತ್ತಿನ ಕಾಲದಲ್ಲಿ ನಾವು ಕಟ್ಟುವಂಥ ಮನೆಗಳು 50 ವರ್ಷ, 100 ವರ್ಷ, 70 ವರ್ಷ ಬಾಳಬಹುದು. ಭಾಳ ದೊಡ್ಡ ತಂತ್ರಜ್ಞಾನ, ಬಹಳ ಗಟ್ಟಿಮುಟ್ಟಾದಂಥ ಸಲಕರಣೆಗಳಿಂದ ಕಟ್ಟಿದಂಥ ಇಮಾರತುಗಳಾದರೆ 300 ವರ್ಷ, 400 ವರ್ಷ ಅವು ಬಾಳಬಹುದು. ಹಳೆ ಕಾಲದಲ್ಲಿ ಗಚ್ಚುಗಳಿಂದ ಮನೆಗಳನ್ನು ಕಟ್ತಿದ್ರು. ಸಿಮೆಂಟಿನಿಂದ ಕಟ್ಟಿದಂಥ ಮನೆಗಳಿಗಿಂತ ಗಚ್ಚಿನಿಂದ ಕಟ್ಟಿದ ಕಟ್ಟಡಗಳು ಹೆಚ್ಚು ಕಾಲ ಬಾಳಬಹುದು. ಹಾಗಂತೇಳಿ ಅವೇನು ಶಾಶ್ವತವಾಗಿ ಇರುವಂಥವಲ್ಲ. ಕಟ್ಟಿದ್ದು ಯಾಕೆ ಅಂದರೆ ಅದು ಒಂದು ದಿವಸ ಅದು ಬೀಳಲಿಕ್ಕಾಗೆ ಕಟ್ಟಿದ್ದು. ಅದು ಇನ್ನೂ ನಿಂತಿದೆ ಯಾಕೆಂದ್ರೆ ಇನ್ನೂ ಯಾರನ್ನು ಬೀಳ್ತಿಲ್ಲ, ಅದರಿಂದ ಅದು ನಿಂತಿದೆ. ಒಂದಲ್ಲ ಒಂದು ದಿವಸ ಅದು ಬೀಳಲೇಬೇಕು. ಅತ್ಯೇತಿ ರಜನೀಯಾತು ಸ್ಥಾನ ಪ್ರತಿನಿವರ್ತತೆ. ರಜನಿ ರಾತ್ರಿ ಹೋಯಿತು ಅಂದರೆ ಆ ಹೋದಾಗ ರಾತ್ರಿ ಮತ್ತೆ ಕಳೆದು ಬರೋದಿಲ್ಲ. ಯಾಕ್ಯೇವ ಯಮುನಾ ಪೂರ್ಣ ಸಮುದ್ರ ಮುದಕಾರಣವಂ. ಯಮುನಾ ನದಿ ಅಥವಾ ಗಂಗಾ ನದಿಗಳು, ಯಮುನಾ ಅಂತ ಹೆಸರಿದೆ, ಆ ಮೂಲಕವಾಗಿ ಅದನ್ನು ಗಂಗಾ ನದಿ ಅಂತಾಗಲಿ ಉಳಿದೆಲ್ಲ ನದಿಗಳಂತಾಗಲಿ ಕೂಡ ಅರ್ಥ ಮಾಡ್ಕೊಳ್ಬಹುದು. ಅದು ಯಾಕೆ ಹರಿತದಂತಂದರೆ ಸಮುದ್ರವನ್ನು ಹೋಗಿ ಸೇರ್ಲಿಕ್ಕೆ ಹರಿಯೋದದು. ಸಮುದ್ರವನ್ನು ಸೇರಬಾರದು ಅಂತ ಅದಕ್ಕೆ ಏನಾದರೂ ಉದ್ದೇಶ ಇದ್ದರೆ ಅದು ಹರಿಯಲೇಬಾರದು. ಸಮುದ್ರಕ್ಕೆ ಹೋಗಿ ಸೇರೋದೇ ಅದ್ರ ಗುರಿ. ಈ ಎಲ್ಲ ದೃಷ್ಟಾಂತಗಳನ್ನು ಯಾಕೆ ಕೊಡ್ತಾರೆ ಅಂದರೆ, ನದಿ ಸಮುದ್ರಕ್ಕೆ ಸೇರಿತು ಅಂತಾಗಲಿ, ಕಟ್ಟಡ ಬಿತ್ತು ಅಂತಾಗಲಿ, ಹಣ್ಣು ಉದುರಿ ಬಿತ್ತು ಅಂತಾಗಲಿ, ಹಣ್ಣಾದಂಥ ಎಲೆಗಳು ಉದುರಿ ಬಿತ್ತು ಅಂತಾಗಲಿ, ಮನುಷ್ಯ ಹೇಗೆ ಶೋಕ ಪಡೋದಿಲ್ವೋ ಅಥವಾ ಶೋಕ ಪಟ್ಟವನು ಹೇಗೆ ಹಾಸ್ಯಾಸ್ಪದ ಆಗ್ತಾನೋ ಹಾಗೆ ನಮ್ಮ ಶರೀರವು ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಬಿದ್ದು ಹೋಗ್ತದೆ ಅಥವಾ ಒಂದು ಬಿದ್ದು ಹೋದರೆ ನಾವು ಆ ದೃಷ್ಟಿಯಿಂದ ಅದನ್ನು ಸಂತೋಷ ಪಡಬೇಕು, ದುಃಖಿಸಬಾರದು ಅಂತ ಅರ್ಥ. ಅದಕ್ಕೆ ಹಗಲು ರಾತ್ರಿಗಳು
ಅಹೋರಾತ್ರಾಣಿ ಗಚ್ಚಂತಿ ಸರ್ವೇಷಾಂ ಪ್ರಾಣಿನಾಮಿಹ. ಒಂದು ಹಗಲು ಕಳೀತು ಅಂದರೆ, ಸೂರ್ಯ ಅಸ್ತಂಗತ ಆದ ಅಂತಂದರೆ ಅದು ನನ್ನೊಬ್ಬನ ಪಾಲಿಗೆ ಸೂರ್ಯಾಸ್ತಮಾನ ಅಲ್ಲ. ಇಲ್ಲಿರುವಂಥ ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಸೂರ್ಯಾಸ್ತಮಾನವೇ. ನಾಳೆ ಬೆಳಿಗ್ಗೆ ಸೂರ್ಯೋದಯ ಆದರೆ ಅದು ಎಲ್ರಿಗೂ ಕೂಡ ಸೂರ್ಯೋದಯವೇ, ಎಲ್ರಿಗೂ ಕೂಡ ಅದು ಸೂರ್ಯಾಸ್ತವೇ. ಹಾಗಾಗಿ ಇದು ಎಲ್ಲ ಪ್ರಾಣಿಗಳಿಗೂ ಸಂಬಂಧಪಟ್ಟದ್ದು. ಆಯುಂಷಿ ಕ್ಷಪಯಂತ್ಯಾಶು ಗ್ರೀಷ್ಮೆ ಜಲಮಿಮಾಂಶವಃ. ಬೇಸಿಗೆ ಕಾಲದಲ್ಲಿ ಗ್ರೀಷ್ಮ ಋತು ಬಂದಾಗ ಸೂರ್ಯನ ಕಿರಣಗಳು ಭೂಮಿ ಮೇಲಿನ ಕೆರೆ, ಬಾವಿ, ಸಮುದ್ರದ ನೀರನ್ನು ಹೀರ್ತಾವಲ್ಲ, ಹೀರಿ ಅದನ್ನು ಒಣಗಿಸಿಬಿಡ್ತಾವಲ್ಲ, ಅದರಂತೆ ಕಾಲಪುರುಷ ನಮ್ಮ ಆಯುಷ್ಯ ಏನಿದೆ, ಆಯುಷ್ಯವನ್ನು ನಿಧಾನವಾಗಿ ಹೀರ್ತಾನೆ. ಹೀರಬೇಕಾದ್ರೆ ಆತನ ಕೆಲಸ. ನೀರು ಅಲ್ಲಿ ಶಾಶ್ವತವಾಗಿ ಇರ್ಲಿಕ್ಕಾಗಿ ಬಂದು ಸೇರಿದ್ದಲ್ಲ, ಅದು ಒಂದಲ್ಲ ಒಂದು ದಿವಸ ಹೋಗಲಿಕ್ಕೆ ಬಂದಿದ್ದು, ಅಲ್ಲಿ ಹೋಗಿ ಅದು ಮತ್ತೆ ಇಲ್ಲಿ ಮಳೆಯ ರೂಪದಲ್ಲಿ ಬರಲಿಕ್ಕಾಗೇ ಇರೋದು. ಅದರಂತೆ ಈ ಹುಟ್ಟಿದ ಶರೀರ, ಹುಟ್ಟಿದಂಥ ಪ್ರಾಕೃತಿಕವಾದ ಎಲ್ಲ ವಸ್ತುಗಳು ಕೂಡ ಒಂದಲ್ಲ ಒಂದು ಕಾಲಕ್ಕೆ ಅದು ಹೋಗಲೇಬೇಕು, ಹೋಗಿ ಮತ್ತೆ ಬರಲೇಬೇಕು. ಭರತ, ಹುಟ್ಟು ಸಾವು ಇದೇನಿದೆ ಅದು ಪ್ರತಿಯೊಂದು ಪ್ರಾಣಿಗೂ ಕೂಡ ಅನಿವಾರ್ಯ ಅಂತಾದ್ಮೇಲೆ ನೀನು ನಿನ್ನೊಬ್ಬನ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀನಿ? ನಾನು ಸಾಯ್ತೀನಿ ಅಂತ ಭರತ ಆಲೋಚನೆ ಮಾಡಲಿಲ್ಲ, ನಮ್ಮ ಅಪ್ಪ ಸತ್ತ ಅಂತ ಆಲೋಚನೆ ಮಾಡ್ತಿದ್ನಲ್ಲ, ಅದಕ್ಕೆ ಉತ್ತರ ಇಲ್ಲ. ಅಪ್ಪ ಸತ್ತ ಅಂತ ಆಲೋಚನೆ ಮಾಡಬೇಕಾಗಿಲ್ಲ, ಆತ ಸಾಯುವ ಕಾಲ ಬಂದಿತ್ತು, ಸಾಯಬೇಕಾಯಿತು. ನಿನ್ನೊಬ್ಬನ ಬಗ್ಗೆ ಯಾಕೆ ಆಲೋಚನೆ ನೀನು ಮಾಡ್ತಿ? ಅಥವಾ ನಿನ್ನೊಬ್ಬನ ಬಗ್ಗೆ ಆಲೋಚನೆ ಮಾಡು, ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡಬೇಡ. ನಿನ್ನ ಹಿರಿಯರಾದವರೊಬ್ಬರು ಸತ್ತಾಗ ಇನ್ನು ಮುಂದೆ ನೀನೇನು ಮಾಡಬೇಕು ಅಂತ ಆಲೋಚನೆ ಮಾಡು, ಸತ್ತವ್ರ ಬಗ್ಗೆ ಆಲೋಚನೆ ಮಾಡಬೇಡ. ಹಾಗೆ ಕೂಡ ಅರ್ಥ ಮಾಡಬಹುದು. ತ್ವಂ ಕಿಂ ಅನ್ಯ ಮನುಷ್ಯೋಚಸಿ ಆಯುಸ್ತೆ ಹೀಯತೆ ಯಸ್ಯ ಸ್ಥಿತಶ್ಚ ಗತಶ್ಚ. ನೀವು ಒಂದು ಜಾಗದಲ್ಲಿ ಕೂತ್ಕೊಂಡಿರ್ರಿ, ಅಥವಾ ಸಂಚಾರ ಮಾಡ್ತೀರಿ, ಅಥವಾ ಓಡ್ತಾ ಇರ್ರಿ, ಧರ್ಮವನ್ನು ಆಚರಣೆ ಮಾಡಿ ಅಥವಾ ಅಧರ್ಮವನ್ನು ಆಚರಣೆ ಮಾಡಿ ಲೋಲುಪರಾಗಿರಿ, ಉದಾಸೀನರಾಗಿರಿ, ಏನೇ ಕೆಲಸ ನೀವು ಮಾಡ್ತಿದ್ರು ಕೂಡ ಆಯುಷ್ಯ ಅಂತೂ ಕ್ಷೀಣವಾಗಿ ಹೋಗ್ತಿರ್ತದಲ್ಲ, ಆಯುಷ್ಯಕ್ಕೆ ನಿಲುಗಡೆ ಅಂತ ಅನ್ನೋದೊಂದಿಲ್ಲ. ಸಹೈವ ಮೃತ್ಯುರು ವ್ರಜತಿ ಸಹ ಮೃತ್ಯುರ್ ನಿಷೀದತಿ ಗತ್ವಾ ಸುದೀರ್ಘಮಧ್ವಾನಂ ಸಹ ಮೃತ್ಯು ನಿವರ್ತತೆ. ನಾವು ಹುಟ್ಟಿದ ಕೂಡಲೇ ಹುಟ್ಟಿದ್ವಿ ಅಂತ ಸಂಭ್ರಮ ಪಡ್ತೇವೆ. ಹುಟ್ಟಿದ ಕೂಡಲೇ ನಮ್ಮ ಹಿಂದೆ ಯಾವತ್ತೂ ಕೂಡ ಮೃತ್ಯು ನಮ್ಮ ಜೊತೆಗೆ ಇದ್ದೇ ಇರ್ತದೆ. ಸಹೈವ ಮೃತ್ಯುರು ವ್ರಜತಿ. ಅದು ಮೃತ್ಯು ಗೃಹೀತೈವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್ ಅಂತ ಧರ್ಮಶಾಸ್ತ್ರ. ಮೃತ್ಯು ನಿಮ್ಮ ಒಂದು ಜುಟ್ಟನ್ನು ಈ ಕೈಯಲ್ಲಿ ಹಿಡ್ಕೊಂಡಿದೆ, ನೀವು ಮುಂದಿದ್ದೀರಿ, ನಿಮ್ಮ ಜುಟ್ಟು ಹಿಂದೆ ಇರುವಂಥ ಮೃತ್ಯುವಿನ ಕೈಯಲ್ಲಿದೆ, ಅದರ ಎಡಗೈಯಲ್ಲಿ ನಿಮ್ಮ ಜುಟ್ಟಿದೆ, ಬಲಗೈಯಲ್ಲಿ ಖಡ್ಗ ಇದೆ. ಯಾವ ಸಂದರ್ಭದಲ್ಲಿ ಅದು ಕಪ್ಪಿಸ್ತದೋ ಹೇಳಲಿಕ್ಕೆ ಬರುವಂತಿಲ್ಲ. ಜೀವನದ ಯಾವ ತಿರುವಿನಲ್ಲಿ ಏನಿದೆ ಅಂತ ಹೇಳಲಿಕ್ಕೆ ಬರುವಂತಿಲ್ಲ. ನಾವು ಹುಟ್ಟಿದ ಕೂಡಲೇ ಮೃತ್ಯು ನಮ್ಮನ್ನು ಹಿಂಬಾಲಿಸ್ತದೆ. ನಾವು ಓಡಾಡಿದಾಗ, ನಾವು ಸಣ್ಣವರಿದ್ದಾಗ, ಮುಂದೆ ಬಾಲಕರಾದಾಗ, ತರುಣರಾದಾಗ, ವೃದ್ಧರಾದಾಗ ಮೃತ್ಯು ನಮ್ಮನ್ನು ಹಿಂಬಾಲಿಸಿಕೊಂಡೇ ಇರ್ತದೆ. ಸುದೀರ್ಘವಾದ ಜೀವನದಲ್ಲಿ ಮೃತ್ಯು ನಮ್ಮ ಜೊತೆಯೇ ನಮ್ಮನ್ನು ಸಂಚಾರ ಮಾಡಿಕೊಂಡಿರ್ತದೆ. ಗಾತ್ರೇಶು ವಲಯ ಪ್ರಾಪ್ತಾಹ. ಮುದಿತನ ಬಂತು. ಮುದಿತನ ಬಂದರೆ ಸುಕ್ಕಿಲ್ಲದೆ ಶುಭ್ರವಾದಂಥ ಚರ್ಮ, ಹೊಳೆಯುವಂಥ ಚರ್ಮ ಅದೆಲ್ಲ ಬದಲಾಗಿ ಅವನಿಗೆ ಮುಖದಲ್ಲಿ, ಆ ಚರ್ಮದಲ್ಲಿ ಸುಕ್ಕುಗಳು ಕಾಣಿಸ್ಕೊಳ್ತವೆ. ಶ್ವೇತಾಶ್ಚೈವ ಶಿರೋರುಹಾಹ. ತಲೆ ಕೂದಲೆಲ್ಲ ಬಿಳಿ ಇದ್ದದ್ದು ಅದೆಲ್ಲ ತಲೆ ಕೂದಲೆಲ್ಲ ಕಪ್ಪಾಗಿದ್ದದ್ದು ಬಿಳಿಯಾಗಿ ಪರಿವರ್ತನೆ ಹೊಂದುತ್ತದೆ. ಅದಷ್ಟೇ, ಇನ್ನೊಂದು ಹೇಳಲಿಲ್ಲ ಅವರು. ಇದ್ದದ್ದು ಹೋಗ್ತದೆ ಕೂಡ. ಇದ್ದದ್ದು ಕೂದಲಷ್ಟೇ ಕಪ್ಪಾಗಿದ್ದು ಮಾತ್ರ ಬಿಳಿಯಾದ್ರೂ ತೊಂದರೆ ಇಲ್ಲ. ಇದು ಕಪ್ಪಾಗಿದ್ದು ಕೂದಲು ಕೂಡ ಕ್ರಮವಾಗಿ ಸ್ಥಾನಾಂತರ ಹೊಂದಲಿಕ್ಕೆ ಪ್ರಯತ್ನ ಪಡ್ತದೆ. ಜರಯಾ ಪುರುಷೋ ಜೀರ್ಣ ಕಿಂ ಹಿ ಕೃತ್ವ ಪ್ರಭಾವಯೇ. ಶರೀರ ತುಂಬೆಲ್ಲ ಆತನಿಗೆ ಮುಪ್ಪು ತುಂಬಿಕೊಂಡಿದೆ. ಆ ಮುಪ್ಪಿನ ವರ್ಣನೆಯನ್ನು ಬೇರೆ ಕಡೆ ಕೆಲವು ಕಡೆ ಮಾಡ್ತಾರೆ. ಕಣ್ಣು ಕಾಣಿಸ್ತಾ ಇಲ್ಲ. ಚಿಕ್ಕ ಮಕ್ಕಳಿಗೆ ಆ ಮುಖದಲ್ಲಿ ಹೇಗೆ ಜೊಲ್ಲು ಸೋರ್ತಿರ್ತದೆ, ಹಾಗೆ ಮುಪ್ಪಿನ ಕಾಲದಲ್ಲಿ ಕೂಡ ಜೊಲ್ಲು ಸೋರ್ತಿರ್ತದೆ ಅವರಿಗೆ. ಒಂದು ರೀತಿಯಿಂದ ಮುಪ್ಪಿನ ವ್ಯಕ್ತಿಗಳು ಚಿಕ್ಕ ಮಕ್ಕಳಿಗೆ ಸಮಾನರಾಗಿಬಿಟ್ಟಿರ್ತಾರೆ. ಅಂಥ ಪರಾಧೀನತೆ ಬಂದಿರ್ತದೆ ಅವರಿಗೆ. ಆ ಸಂದರ್ಭದಲ್ಲಿ ಅವ್ರು ಏನು ಆಲೋಚನೆ ಮಾಡಬೇಕಂದ್ರೆ, ಕಿಂ ಹಿ ಕೃತ್ವ ಪ್ರಭಾವಯೇ, ಏನು ಮಾಡಿದರೆ ಈ ಮುಪ್ಪು, ಸಾವು, ಹುಟ್ಟು ಇದನ್ನೆಲ್ಲ ನಾನು ಮೀರಬಲ್ಲೆ ಅಂತ ಆತ ಆಲೋಚನೆ ಮಾಡಬೇಕು.
ಇದು ಎಲ್ಲಕ್ಕಿಂತ ಬಹಳ ಮಹತ್ವದ ಶ್ಲೋಕ. ನಂದತ್ಯುಜಿತ ಆದಿತ್ಯೆ ನಂದತ್ಯಸ್ತಮಿತೇರವೌ ಆತ್ಮನೋ ನಾವ ಬುದ್ಧಿಂತೆ ಮನುಷ್ಯಾ ಜೀವಿತ ಕ್ಷಯಂ. ಸೂರ್ಯ ಹುಟ್ಟಿದ ಕೂಡಲೇ ಆ ಸೂರ್ಯೋದಯ ಆಗೋದನ್ನು ನೋಡಿ ಎಲ್ಲರೂ ಕೂಡ ಸಂತೋಷ ಪಡ್ತಾರಂತೆ. ಅದು ಪರ್ವತಗಳ ಬಿರುಕಿನಲ್ಲಿ, ಗಿಡಗಳ ಎಲೆಗಳ ಸಂದಿನಲ್ಲಿ ಸೂರ್ಯೋದಯ ಆಗುವಾಗ ಆ ಸೂರ್ಯನ ಬಿಂಬವನ್ನು ನೋಡಿ, ಸೂರ್ಯನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ಜನ ಸಂತೋಷ ಪಡ್ತಾರೆ. ಅದರ ಛಾಯಾಗ್ರಹಣವನ್ನು ಮಾಡ್ತಾರೆ. ನಂದತ್ತೆ ಅಸ್ತಮಿತೇರವವು, ಸೂರ್ಯಾಸ್ತ ಆದಾಗಲೂ ಕೂಡ ಜನ ಅದನ್ನು ನೋಡಿ ಸಂತೋಷ ಪಡ್ತಾರೆ. ಸೂರ್ಯಾಸ್ತ ಆಗೋದನ್ನು ನೋಡಲಿಕ್ಕೆ ನಿರ್ದಿಷ್ಟವಾದ ಸ್ಥಳಗಳಿಗೆ ಯಾತ್ರೆ ಹೋಗ್ತಾರೆ. ಆದರೆ ಸೂರ್ಯ ಹುಟ್ಟುವ ಸಂದರ್ಭದಲ್ಲಿ, ಸೂರ್ಯ ಅಸ್ತ ಆಗುವ ಸಂದರ್ಭದಲ್ಲಿ ಇನ್ನೊಂದು ಘಟನೆ ಮೇಲಿಂದ ಮೇಲೆ ನಡೀತಾ ಇದೆ. ಅದನ್ನು ಮನುಷ್ಯ ಗುರುತಿಸ್ಕೊಳ್ಳೋದೇ ಇಲ್ಲ. ಅದೇನಂದ್ರೆ ಆತ್ಮನೋ ನಾವು ಬುದ್ಧಿಯಂತೆ ಮನುಷ್ಯ ಜೀವಿತ ಕ್ಷಯಂ. ಒಂದು ಸೂರ್ಯಾಸ್ತ ಆಯಿತು ಅಂದರೆ ಇಲ್ಲಿಗೆ ನಾನು ಹುಟ್ಟಿ ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿವಸಗಳು, ಇಷ್ಟು ಗಂಟೆಗಳು ಕಳೆದವು ಅಂತ ಆತ ತಿಳ್ಕೊಳ್ಳೋದಿಲ್ಲ. ಮತ್ತೊಂದು ಸೂರ್ಯೋದಯ ಆಯಿತು, ಇನ್ನೊಂದು ದಿವಸ ಪ್ರಾರಂಭ ಆಗೋದಿದೆ, ಈ ದಿವಸವೂ ಕಳೆಯೋದಿದೆ ಅಂತ ಆತ ಭಾವಿಸೋದೇ ಇಲ್ಲ. ಅಷ್ಟೇ ಏಕೆ, ಸುತ್ತಮುತ್ತಲಿದ್ದವ್ರು ಯಾರು ಕೂಡ ಸತ್ತಾಗಲೂ ಕೂಡ ಆ ಸತ್ತಂತ ಯಾವುದೋ ಸಂದರ್ಭ ನೋಡಿ, ಸತ್ತಂತ ಸಂದರ್ಭಗಳಿಂದ ಮತ್ತು ಹುಟ್ಟುವ ಸಂದರ್ಭಗಳಲ್ಲಿ ಯಾವತ್ತೂ ಗಮನಿಸ್ತಿರ್ಬೇಕು. ಅದು ಮನುಷ್ಯನಿಗೆ ಒಂದು ರೀತಿ ತತ್ವಜ್ಞಾನ ಕೊಡುವಂಥ ಸನ್ನಿವೇಶಗಳವೆಲ್ಲ. ಸತ್ತವ್ರು ಸತ್ತಿರ್ತಾರೆ, ಆ ಸಂದರ್ಭದಲ್ಲಿ ಇರೋರು ಕೆಲವರು ತಮಗೇನೋ ಸಾವೇ ಇಲ್ಲ ಅನ್ನುವಂತೆ ವೈಭವದಿಂದ ಬರೆದಾಡ್ತಿರ್ತಾರೆ, ಓಡಾಡ್ತಿರ್ತಾರೆ. ಅದು ಬೇರೆ ಯಾವುದೋ ಸ್ಥಳದಲ್ಲಿದ್ದವರಲ್ಲ, ಅದೇ ಜಾಗದಲ್ಲಿದ್ದವರು ಅವರು ತಮ್ಮ ಹೆಚ್ಚುಗಾರಿಕೆಯನ್ನು, ತಮ್ಮ ಪ್ರತಿಷ್ಠೆಯನ್ನು ತೋರಿಸ್ತಿರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ, ಸತ್ತ ಸಂದರ್ಭದಲ್ಲಿ ತಾವೇನೋ ಸಾವೇ ಇಲ್ಲದೆ ಇರುವಂತೆ ಭಾವಿಸ್ತಿರ್ತಾರೆ. ಹಾಗಾಗಿ ಈ ಜಗತ್ತಿನ ಅತ್ಯಂತ ಆಶ್ಚರ್ಯದ ಸಂಗತಿ ಯಾವುದು ಅಂತ ಧರ್ಮರಾಜನನ್ನ ಯಕ್ಷ ಕೇಳಿದಾಗ ಸುತ್ತಮುತ್ತಿದ್ದವರೆಲ್ಲ ಸಾಯ್ತಿದ್ದಾರೆ. ದಿವಸ ಒಬ್ಬರಲ್ಲ ಒಬ್ಬರು ಸತ್ತ ವಾರ್ತೆಯನ್ನು ಕೇಳ್ತೇವೆ. ನಾವು ಮಾತ್ರ ಸಾವೇ ಇಲ್ಲ ಅನ್ನುವಂತೆ ಭ್ರಮಿಸಿದ್ದೇವೆ, ಹಾಗೆ ಮೆರೆದಾಡ್ತಿದ್ದೇವೆ, ಹಾಗೆ ವೈಭವದಿಂದ ಓಡಾಡ್ತಿದ್ದೇವೆ. ಅದೇ ದೊಡ್ಡ ಆಶ್ಚರ್ಯ ಒಂದು ಧರ್ಮರಾಜ. ಹಾಗೆ ಸೂರ್ಯೋದಯ ಆದರೆ, ಸೂರ್ಯಾಸ್ತ್ರ ಆದರೆ ಅದನ್ನು ನೋಡ್ಲಿಕ್ಕೆ ಜನ ಹೋಗ್ತಾರೆ. ನಮ್ಮ ಆಯುಷ್ಯ ಕ್ಷೀಣ ಆಗ್ತಿದೆ ಅಂತ ಒಂದು ಮನುಷ್ಯ ಗುರುತಿಸ್ಕೊಳ್ಳೋದಿಲ್ಲ. ಕೃಷ್ಣಂತಿ ಋತುಮುಖಂ ದೃಷ್ಟ ನವಂ ನವಂ ವಿಭಾಗತಂ. ವಸಂತ ಋತು ಬಂದರೆ ಬಹಳ ಸಂತೋಷ, ಯುಗಾದಿ ಬಂದರೆ ಸಂತೋಷ, ಗ್ರೀಷ್ಮ ಋತು ಬಂದರೆ ಬೇಸಿಗೆ ಬಂತು, ಹಬ್ಬಗಳು ಬಂತು ಅಂತ ಸಂತೋಷ, ಶ್ರಾವಣ ಮಾಸ ಬಂದರೆ, ಮಳೆಗಾಲ ಬಂದರೆ ಸಂತೋಷ, ಚಳಿಗಾಲ ಬಂದರೆ ಸಂತೋಷ. ಹೃಷ್ಯಂತಿ ಋತುಮುಖಂ, ಹೊಸ ಹೊಸ ಸೀಸನ್ಗಳು ಬಂದರೆ, ಹವಾಮಾನಗಳು ಬದಲಾದರೆ ಅದು ನೋಡಿ ಸಂತೋಷ ಪಡ್ತಾನೆ. ಯಾವಾಗ ಏನು, ಯಾವ ಋತುವಿನಲ್ಲಿ ಏನು ಹೊಸ ಕಾರ್ಯಗಳನ್ನು ಮಾಡಲಿ, ಹೊಸ ಕಾರ್ಯ ಧಾರ್ಮಿಕ ಕಾರ್ಯ ಸಂತೋಷ, ತೊಂದರೆ ಇಲ್ಲ. ಏನು ವೈಭವದಿಂದ ಮೆರೆದಾಡಲಿ, ಎಲ್ಲಿ ಯಾತ್ರೆ ಹೋಗಲಿ, ಹೇಗೆ ಧನ ವಿನಿಯೋಗ ಮಾಡಲಿ ಅಂತ ಮನುಷ್ಯ ಪ್ರಯತ್ನ ಪಡ್ತಿರ್ತಾನೆ. ಅಲ್ಲಿ ಹುಟ್ಟುವಂತಹ ಹೂಗಳನ್ನು, ಹಣ್ಣುಗಳನ್ನು ನೋಡಿ ಸಂತೋಷ ಪಡ್ತಿರ್ತಾನೆ. ಋತೂನಾಂ ಪರಿವರ್ತೇನ ಪ್ರಾಣಿನಾಂ ಪ್ರಾಣ ಸಂಶಯ. ಒಂದೊಂದು ಋತು ಬದಲಾದಾಗಲೂ ಕೂಡ ಮನುಷ್ಯನ ಜೀವನ ಹಳೆಯದ್ದು ಕಳೆದು ಹೊಸದು ಬರ್ತಾ ಹೋಗ್ತಿರ್ತದೆ. ಅದಕ್ಕಾಗಿ ಇವರು 50 ವಸಂತಗಳನ್ನು ಕಂಡ್ರು, ಇವರು 51ನೇ ವಸಂತ, 52ನೇ ವಸಂತ ಅಂತಂತಿರ್ತಾರೆ. ವಸಂತ ಕಂಡ್ರು ಅಂದರೆ ಹೊಸ ವಸಂತ ಕಂಡು ಮತ್ತಷ್ಟು ಸಂತೋಷ ಪಡಬೇಕು ಅಂತ ಅರ್ಥ ಇಟ್ಕೊಳ್ಳದೆ, ಆ ವಸಂತ ಬಂದಾಗ, ಗ್ರೀಷ್ಮ ಬಂದಾಗ, ವರ್ಷ, ಶರತ್, ಶಿಶಿರ, ಹೇಮಂತಗಳು ಬಂದಾಗ, ಹೊಸ ಹೊಸ ಋತುಮಾನಗಳು ಬದಲಾದಾಗ ಆಯುಷ್ಯ ಕ್ಷೀಣ ಆಗ್ತಿದೆ ಅಂತ ಮನುಷ್ಯ ತಿಳ್ಕೊಳ್ಬೇಕು. ಆದರೆ ಅದೇನೇ ನಡೀಲಿ, ಹುಟ್ಟಲಿ, ಸಾಯಲಿ, ಋತುಮಾನ ಬದಲಾಗಲಿ, ಅದೆಲ್ಲವನ್ನು ಕೂಡ ತನ್ನ ಕಾವ್ಯದ ಪ್ರತಿಭಾಶಕ್ತಿಯಿಂದ ಮನುಷ್ಯ ವರ್ಣನೆ ಮಾಡ್ತಾನೆ. ಅದನ್ನು ಕೇಳಿ ಉಳಿದವರು ಚಪ್ಪಾಳೆ ತಟ್ಟಿ ಆ ಕಾವ್ಯ ವಾಚನ ಮಾಡಿದವನಿಗೆ, ಆ ಕವಿಗೆ ಸನ್ಮಾನ ಮಾಡ್ತಾರೆ. ಆ ಕವಿದು ಮತ್ತು ಆ ಕಾವ್ಯವನ್ನು ಶ್ರವಣ ಮಾಡಿದವರು ಇಬ್ಬರದು ಕೂಡ ಆಯುಷ್ಯ ಕ್ಷೀಣ ಆಗ್ತಿದೆ ಅಂತ ಮಾತ್ರ ಯಾರೂ ಕೂಡ ಗಮನಿಸೋದಿಲ್ಲ. ದೊಡ್ಡ ಒಂದು ಸಮುದ್ರ ಇದೆ, ಆ ಸಮುದ್ರದಲ್ಲಿ ಅಲೆಗಳ ಹೊಡೆತದಿಂದ ನೂರಾರು ದಿಮ್ಮಿಗಳು ಒಟ್ಟಿಗೆ ಸೇರ್ತವೆ. ನೂರಾರು ದಿಮ್ಮಿಗಳು ಒಟ್ಟಿಗೆ ಸೇರಿದಾಗ ಸ್ವಲ್ಪ ಕಾಲ ಅವು ಎಲ್ಲ ಒಟ್ಟಿಗೆ ಇರ್ತವೆ. ಮತ್ತೊಂದು ಅಲೆ ಆ ದಿಮ್ಮಿಗಳನ್ನು ದೂರ ಓಡಿಸ್ತದೆ. ಅದರಂತೆ ಹೆಂಡತಿ, ಮಕ್ಕಳು, ಐಶ್ವರ್ಯ, ಈ ಕಟ್ಟಡಗಳು, ನಮ್ಮ ಜೊತೆಗಿರುವಂಥ ಸಂಪತ್ತು, ಪಶು ಸಂಪತ್ತು, ಇವೆಲ್ಲವೂ ಕೂಡ ಯಾವುದೋ ಒಂದು ಅಲೆಯ ಹೊಡೆತದಿಂದ, ಇಲ್ಲಿ ಅಲೆ ಅಂದರೆ ನಮ್ಮ ಕರ್ಮ, ಒಂದು ಕರ್ಮದ ಹೊಡೆತದಿಂದಾಗಿ ಅದು ಇವತ್ತು ನಮ್ಮನ್ನ ಜೊತೆಗೆ ಸೇರಿಸಿದೆ. ಮತ್ತೊಂದು ಅಲೆ ಬಂದು ಅದು ನಮ್ಮನ್ನು ಬೇರ್ಪಡಿಸ್ಬೋದು, ಅದನ್ನು ನಾವು ತಿಳ್ಕೊಳ್ಳೋದಿಲ್ಲ. ಈ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರಂದ್ರೆ, ಅಜ್ಞಾನಿಗಳಾದವು ಸೂರ್ಯೋದಯವನ್ನು ನೋಡಿ, ಸೂರ್ಯಾಸ್ತವನ್ನು ನೋಡಿ ಸಂತೋಷ ಪಡ್ತಿರ್ತಾರೆ. ಜ್ಞಾನಿಗಳಾದವರಿಗೆ ಒಂದು ದಿವಸ ವ್ಯರ್ಥ ಆಯ್ತಲ್ಲ, ನಾನು ಈ ದಿವಸವನ್ನು ಇನ್ನೂ ಕೂಡ ಹೆಚ್ಚು ಸಫಲವನ್ನಾಗಿ ಕಳೆಯಬಹುದಿತ್ತಲ್ಲ ಅಂತ ಆತ ಆಲೋಚನೆ ಮಾಡ್ತಾನೆ. ತಸ್ತ ನಿರ್ವಿಣ್ಣ ಹೃದಯ
ವ್ಯರ್ಥಂ ವೀಕ್ಷ ಗತಂ ವಯಃ ಇತಿ ನಿರ್ವಿದ್ಯ ತದನು ಧೃತಿ ಮಾಲಂಬ್ಯ ಸಾತ್ವಿಕೀಂ. ಆಯುಷ್ಯ ಕಳೆದು ಹೋಗ್ತಾ ಇದೆ, ನಾನು ಏನು ಮಾಡಬೇಕು, ಇನ್ನೂ ಹೆಚ್ಚು ಸಫಲವನ್ನಾಗೋದನ್ನು ಹೇಗೆ ಕಳಿಬೇಕು ಅಂತ ಆತ ಆಲೋಚನೆ ಮಾಡ್ತಾನೆ. ಅಥ ಊರ್ಧ್ವಮಹಂ ತಾವತ್ ಯಾವಜ್ಜೀವಂ ಶ್ರೇಯಃಪತೆ ಪದಯೋರಚನಂ ಕರ್ತುಂ ಯತಮಾನ ಸಮಾಹಿತ. ಒಂದು ದಿವಸ ಕಳೆಯಿತು, ಇವತ್ತು ಸೂರ್ಯಾಸ್ತ ಆಯಿತು, ಇನ್ನು ಉಳಿದ ಆಯುಷ್ಯವನ್ನಾದರೂ ಭಗವಂತನ ಪಾದಕಮಲಗಳ ಸೇವನೆಗಾಗಿ ಮೀಸಲಿಡ್ತೇನೆ ಅಂತ ಆತ ಸಂಕಲ್ಪ ಮಾಡ್ತಾನಂತೆ. ಸಂಕಲ್ಪ ಮಾಡಿ ಅದರಂತೆ ನಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಜ್ಞಾನಿ ಆದವನು ಆತ ಸಂಕಲ್ಪ ಮಾಡ್ತಾನೆ, ಆ ಸಂಕಲ್ಪಗಳು ನಿತ್ಯ ನೂತನಾಗಿರ್ತವೆ, ಆ ಸಂಕಲ್ಪದಂತೆ ಆತ ನಡ್ಕೋತಾನೆ. ಉಳಿದವರು ಅಜ್ಞಾನಿಗಳಾದವ್ರದ್ದು, ನಮ್ಮಂಥವ್ರದ್ದು, ಕುಡುಕನಾದವನು ಪ್ರತಿನಿತ್ಯವೂ ಕೂಡ ನಾನು ನಾಳೆಯಿಂದ ಕುಡಿಯೋದಿಲ್ಲ ಅಂತ ಸಂಕಲ್ಪ ಮಾಡಿದಂತೆ ಮತ್ತೆ ಮಾರನೇ ದಿವಸ ಕುಡಿಯುವಂತೆ ನಮ್ಮ ಸಂಕಲ್ಪಗಳು ಹಾಗೆ ಹುಟ್ಟುತ್ತಿರ್ತವೆ, ಹಾಗೆ ಭ್ರಷ್ಟ ಆಗಿ ಹೋಗ್ತಿರ್ತವೆ. ಅವುಗಳಿಗೊಂದು ಬೆಲೆನೇ ಇರೋದಿಲ್ಲ. ಪ್ರಪಂಚದಲ್ಲಿ ಯಾವ ಪ್ರಾಣಿಯೂ ಕೂಡ ಹುಟ್ಟು ಮುಪ್ಪು ಸಾವುಗಳನ್ನು ಅತಿಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನೇ ಮನುಷ್ಯ ರೂಪದಿಂದ ಇಲ್ಲಿ ಹುಟ್ಟಿ ಬಂದರೂ ಕೂಡ, ಕೃಷ್ಣ ರಾಮಾದಿ ರೂಪಗಳಿಂದ ಹುಟ್ಟಿ ಬಂದರೂ ಕೂಡ ತಾನೂ ಕೂಡ ಒಂದಲ್ಲ ಒಂದು ದಿವಸದಿಂದ ಇಲ್ಲಿ ಹೋಗಬೇಕು. ಕೃಷ್ಣ 125 ವರ್ಷ ಇದ್ದ, ರಾಮ 11,000 ವರ್ಷ ಇದ್ದ. ಆದರೆ ಅನಂತ ಕಾಲದವರೆಗೆ ಇದೇ ಭೂಮಿಯಲ್ಲಿ, ಇದೇ ಅಯೋಧ್ಯೆಯಲ್ಲೋ ಇದೇ ಮಥುರೆಯಲ್ಲೂ ಇದ್ದು ಅವರು ಯಾರು ಕೂಡ ರಾಜ್ಯ ಆಳಲಿಲ್ಲ. ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಕೂಡ ಒಂದಲ್ಲ ಒಂದು ದಿವಸ ಹೋಗಲೇಬೇಕು ಅಂತನ್ನೋದನ್ನು ಅವರು ತೋರಿಸ್ಕೊಂಡ್ರು. ಆದರೆ ಉಳಿದವರಿಗೆ ಅದರ ಅರಿವೇ ಆಗೋದಿಲ್ಲ. ತೇನ ತಸ್ಮಿನ್ ನ ಸಾಮರ್ಥ್ಯಂ ಪ್ರೇತಸ್ಯ ಅಸ್ತಿ ಅನುಶೋಚಿತಃ. ಹಾಗಾಗಿ ಹುಟ್ಟುವವರನ್ನ ನೋಡಿ ನಾವು ಹೇಗೆ ದುಃಖ ಪಡೋದಿಲ್ವೋ ಹಾಗೆ ಸಾಯುವವರನ್ನು ಕೂಡ ನೋಡಿ ದುಃಖ ಪಡಬಾರ್ದು, ಪಡೋದಕ್ಕೆ ಅರ್ಥ ಇಲ್ಲ. ನೀವು ಒಂದು ಜಾಗದಲ್ಲಿ ಪ್ರಯಾಣ ಮಾಡ್ತಿದ್ದೀರಿ, ನಿಮಗೆ ವ್ಯಾಪಾರಿಗಳ ಗುಂಪೊಂದು ಕಾಣಿಸ್ತು, ನೀವು ಅವ್ರನ್ನ ಕೇಳ್ತಿರುತ್ತೆ, ನೀವು ಎಲ್ಲಿ ಹೋಗ್ತೀರಿ ಅಂತ. ನಾವು ಇಂಥ ಊರಿಗೆ ಹೋಗ್ತಿದ್ದೀವಿ ಅಂತ ಅವ್ರಂತ. ಹಾಗಾಗಿ ತಡೀರಿ ನಾನು ಬರ್ತೇನೆ ಅಂತ ನೀವು ಅಂತೀರಿ. ಹಾಗೆ ಅವ್ರ ಜೊತೆ ಹೋಗ್ತೀರಿ. ಅದು ಯಾರಿಗೆ ಇಷ್ಟ ಅಂತ ಅಂತಂದರೆ, ನೀವು ಅಥವಾ ನಾನು ನಮ್ಮ ಹಿಂದಿದ್ದವ್ರನ್ನ ನೋಡ್ಕೊಳ್ಬೇಕು. ನಮ್ಮ ಅಪ್ಪ ಅಜ್ಜ ಮುತ್ತಜ್ಜ ಅವರು ಯಾತ್ರಿಕರು ಈ ಜೀವನದಲ್ಲಿ. ನೀವು ಎಲ್ಲಿ ಹೋಗ್ತಿದ್ದೀರಿ ಅಂತ ಅವ್ರನ್ನ ಕೇಳಬೇಕು. ನಾವು ಆ ಲೋಕಕ್ಕೆ, ಅಂಥ ಲೋಕ, ಇಂಥ ಮತ್ತೊಂದು ಹುಟ್ಟು, ಇಂಥ ಕಡೆ ಹೋಗ್ತಿದ್ದೇವೆ ಅಂತ ಅವ್ರು ಉತ್ತರ ಹೇಳ್ತಾರೆ. ಅವ್ರು ಹೇಳಿದ್ದು ನಮ್ಗೆ ಕೇಳಿಸ್ದೇ ಇರ್ಬೋದು, ಅದು ಹೇಳ್ತಾರೆ ಅಂತ ಅನ್ನೋದು ನಮ್ಮ ಗ್ರಹಿಕೆಗೆ, ನಮ್ಮ ಕಲ್ಪನೆಗೆ ಬರಬೇಕು. ಹಾಗಾದ್ರೆ ತಡೀರಿ ನಾನು ಬರ್ತೀನಿ ಅಂತ ಹೇಳ್ಬೇಕು ಅವರಿಗೆ. ನಾನು ಬರೋರ್ದು, ನಾನು ಇಲ್ಲೇನು ಶಾಶ್ವತವಾಗಿ ಇರೋನಿಲ್ಲ, ಇದೆಲ್ಲ ಬಿಟ್ಟು ಈ ಆಸ್ತಿ ಸಂಪತ್ತೆಲ್ಲವನ್ನೂ ಕೂಡ ಬಿಟ್ಟು ನಾನು ಕೂಡ ನಿಮ್ಮ ಹಿಂದೆ ಬರೋನೇ ಇದ್ದೇನೆ ಅಂತ ಅವರಿಗೆ ನಾವು ಹೇಳಬೇಕು. ಹೀಗೆ ಏವಂ ಪೂರ್ವೈರ್ಗತೋ ಮಾರ್ಗ ಪಿತೃಪೈತಾಮಹೋ ಧ್ರುವ ಸಮಾಪನ್ನ ಕಥಂ ಶೋಚೇತ್ ಯಸ್ಯ ನಾಸ್ತಿ ವ್ಯತಿಕ್ರಮ. ಇದಕ್ಕೊಂದು ಬದಲಾವಣೆನೇ ಇಲ್ಲ, ಇದನ್ನು ಯಾರೂ ತಪ್ಪಿಸಲಾರರು. ಹಾಗಿರುವಾಗ ಹಿಂದಿನವರು ಏನು ಮಾರ್ಗವನ್ನು ಹಿಡಿದು ಹೋಗಿದ್ದಾರೋ ಅದೇ ಮಾರ್ಗವನ್ನು ಹಿಡಿದು ನಮ್ಮ ಅಪ್ಪನೂ ಹೋಗಿದ್ದಾನೆ ಮತ್ತು ನಾವು ಕೂಡ ಹೋಗೋರಿದ್ದೇವೆ. ಅದಕ್ಕಾಗಿ ಯಾರು ಕೂಡ ಶೋಕ ಪಡಬೇಕಾದಂಥ ಕಾರಣ ಇಲ್ಲ. ವಯಸ್ಸ ಶತಮಾನಸ್ಯ ಸೋತಸೋವ ಅನಿವರ್ತಿನಃ ಆತ್ಮ ಸುಖೇ ನಿಯೋಕ್ತವ್ಯ ಸುಖಭಾಗ ಪ್ರಜಾ ಸ್ಮೃತಾ. ವಯಸ್ಸಃ ಶತಮಾನಸ್ಯ, ಕಳೆದು ಹೋದಂಥ ಆಯುಷ್ಯ ಮತ್ತೆ ಹಿಂದೆ ಬರೋದಿಲ್ಲ, ಅದು ಮುಂದೆ ಹೋಗಬೇಕಾದದ್ದು. ನದಿಯ ನೀರು ಹಾಗೆ ಮುಂದೆ ಹರಿಬೇಕಾದದ್ದೇ ಹೊರತು ಅದು ಹಿಂದೆ ಬರುವಂಥದ್ದಲ್ಲ. ಅದಕ್ಕಾಗಿ ಮನುಷ್ಯ ಸುಖೇ ನಿಯೋಕ್ತವ್ಯ, ಆತ್ಮನನ್ನ ಸುಖದಲ್ಲಿ ತೊಡಗಿಸಬೇಕು. ಯಾವ ಕೆಲಸವನ್ನು ಮಾಡಿದರೆ ಮನುಷ್ಯನಿಗೆ ಅಶಾಶ್ವತವಾದ ಸುಖ ಅಲ್ಲ, ಶಾಶ್ವತವಾದ ಸುಖ ಬಂದೀತು ಅಂತ ಮನುಷ್ಯ ಪರಾಮರ್ಶೆ ಮಾಡಬೇಕು. ಅದಕ್ಕಾಗಿ ಶಾಶ್ವತವಾದಂತಹ ಸುಖ ಕೊಡಬಲ್ಲಂಥ ಧರ್ಮಾಚರಣೆಗಳನ್ನು ಆತ ಮಾಡಬೇಕು. ಸುಖಭಾಗ ಪ್ರಜಾ ಸ್ಮೃತಾ. ಆತ್ಮನ ಮೂಲ ಸ್ವಭಾವ ಏನೆಂದರೆ, ಅವನು ಈ ತುಚ್ಛವಾದ ಸುಖವನ್ನು ಅನುಭವಿಸಕ್ಕಾಗಿ ಹುಟ್ಟಿಲ್ಲ. ಅವನು ಈ ವಿಷಯ ಸುಖ, ಇವತ್ತು ನಾವು ತಿನ್ನುವಂಥ ಪದಾರ್ಥ ಅದನ್ನು 1-2-3 ತಾಸು ದಾಟಿದರೆ ಅಥವಾ ಬೆಳಿಗ್ಗೆ ಮಾಡಿಟ್ಟ ಪದಾರ್ಥವನ್ನು ನಾಳೆ ತನಕ ತಿನ್ಲಿಕ್ಕೆ ಒಂದು ವೇಳೆ ಹೋದರೆ ಅದು ಕೊಳೆತ ನಾರ್ತಿರ್ತದೆ. ಅಂಥ ವಿಷಯಗಳು, ಈ ಕೊಳೆತ ನಾರುವಿಕೆ ಅನ್ನೋದು ಏನಿದೆಯಲ್ಲ, ಇದು ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಸುಖಗಳಿಗೂ ಅನ್ವಯಿಸಬೇಕಾದಂಥ ಮಾತಿದು. ಇಂಥ ಸುಖವನ್ನು ಅನುಭವಿಸಿ ನಾವು ಇಂಥ ಪದಾರ್ಥಗಳ ಒಡನಾಟದಿಂದ, ಆ ಪದಾರ್ಥಗಳ ಸಂಬಂಧದಿಂದ ನಾವು ಎಂಥ ಸುಖವನ್ನು ಅನುಭವಿಸಬಲ್ಲೆವು, ಅದು ನಮಗೆ ಶಾಶ್ವತವಾದ ಸುಖವನ್ನು ಕೊಟ್ಟಿತೋ ಹೇಗೆ ಅಂತ ಮನುಷ್ಯ ಆಲೋಚನೆ ಮಾಡಬೇಕು. ಯಾವ ಪದಾರ್ಥ, ಯಾವ ಸಂಗತಿ ಶಾಶ್ವತವಾದ ನೆಮ್ಮದಿಯನ್ನು ನಮ್ಗೆ ಕೊಡಬಹುದು ಅಂತ ಆಲೋಚನೆ ಮಾಡಬೇಕು. ಹಾಗಾಗಿ ಭರತನೇ, ನಮ್ಮ ತಂದೆ ಅವನು ಬೇಕಾದಷ್ಟು ಯಜ್ಞಗಳನ್ನು ಮಾಡಿದ, ನಾನಾ ಥರದ ದಕ್ಷಿಣೆಗಳನ್ನು ಕೊಟ್ಟ, ಎಲ್ಲರನ್ನೂ ಪಾಲನೆ ಮಾಡಿದ, ಪೋಷಣೆ ಮಾಡಿದ.
ಎಲ್ಲ ಪಾಪಗಳನ್ನು ಕಳ್ಕೊಂಡು ಇವತ್ತು ಸ್ವರ್ಗಕ್ಕೆ ಹೋಗಿಬಿಟ್ಟ. ಆತ ಸ್ವರ್ಗಕ್ಕೆ ಹೋಗಿದ್ದಾನೆ ಅನ್ನೋದು ಕಾರಣಕ್ಕಾಗಿ ನಾವು ದುಃಖ ಪಡಬೇಕಾಗಿಲ್ಲ. ಅವನ ಶರೀರ ಜೀರ್ಣ ಆಗಿ ಹೋಗಿತ್ತು. 50-60 ಸಾವಿರ ವರ್ಷ ಬದುಕಿದ್ದವನು ಈ ಜಗತ್ತಿನಲ್ಲಿ. ಇನ್ನು ಮುಂದೆ ಅವನು ಏನು ಮಾಡೋನಿದ್ದ? ಆತ ನಮ್ಮ ಜೊತೆಗೆ ಇರಬೇಕು. ಆತ ಹೋಗಿದ್ದು ನಮಗೆ ತುಂಬಲಾರದ ನಷ್ಟ ಅಂತ ನಾವು ಅಂತೇವೆ. ಯಾರೇ ಸತ್ರೂ ತುಂಬಲಾರದ ನಷ್ಟ, ಅಯ್ಯೋ ಪಾಪ ಹೋಗಿಬಿಟ್ರು ಅಂತ ಎಲ್ಲರಿಗೂ ಅಂತೇವೆ. ಯಾರು ಇದ್ರೂ ಕೂಡ ಈ ಜಗತ್ತಿಗೆ ಅದೇನು ಅನಿವಾರ್ಯ ಅಲ್ಲ. ಅವ್ರು ಹೋಗಿಬಿಟ್ರೆ ಅದು ತುಂಬಲಾರದ ನಷ್ಟ ಯಾರಿಂದಲೂ ಕೂಡ ಇಲ್ಲ, ಎಂಥ ಮಹನೀಯನಿಂದಲೂ ಕೂಡ ಇಲ್ಲ. ಹಾಗಿರುವಾಗ ಜೀರ್ಣವಾದ ಶರೀರವನ್ನು ಅವನು ಬಿಟ್ಟು ಹೋಗಿದ್ದಕ್ಕಾಗಿ ನಾವ್ಯಾಕೆ ಶೋಕ ಪಡಬೇಕು? ಆತ ಈಗ ಬ್ರಹ್ಮಲೋಕದಲ್ಲಿ ಅಂದರೆ ಪರಲೋಕದಲ್ಲಿ ದೈವಿ ಸಂಪತ್ತನ್ನು ಹೊಂದಿ, ಇದು ಅಶಾಶ್ವತವಾದ ಸಂಪತ್ತು ಈ ಜಗತ್ತಿನಲ್ಲಿ ಇದ್ದದ್ದು, ಇದನ್ನು ಪರಿತ್ಯಾಗ ಮಾಡಿ ದೈವಿ ಸಂಪತ್ತನ್ನು ಆತ ಪಡೆದುಕೊಂಡಿದ್ದಾನೆ. ನನ್ನಂಥವನಾಗಲಿ ನಿನ್ನಂಥವನಾಗಲಿ ವಿವೇಕಿಯಾದವನು ಈ ಮರಣಕ್ಕಾಗಿ ಶೋಕ ಪಡಬಾರದು. ಅದಕ್ಕಾಗಿ ರೋದನ ಮಾಡಬೇಡ, ದುಃಖ ಪಡಬೇಡ. ನಮ್ಮ ಅಪ್ಪ ಏನು ಆದೇಶ ಕೊಟ್ಟಿದ್ದ ಅದರಂತೆ ರಾಜ್ಯದಲ್ಲಿ ಸ್ಥಿರವಾಗಿದ್ದುಕೊಂಡು ಅಲ್ಲೇ ರಾಜ್ಯಭಾರ ಮಾಡು. ಅದು ನಿನಗೆ ಆಜ್ಞೆ. ನನಗೆ ಆಜ್ಞೆ ಏನಂದ್ರೆ ಅರಣ್ಯದಲ್ಲಿದ್ದು ವನವಾಸ ಮಾಡುವಂತೇಳಿ. ಆ ಆಜ್ಞೆಯನ್ನು ನಾನು ಅನುಸರಣೆ ಮಾಡ್ತೇನೆ. ನಮ್ಮ ಈ ಆಜ್ಞೆಗಳನ್ನ ಮೀರಿ ನಡೆಯೋದು ನನಗೂ ಯೋಗ್ಯ ಅಲ್ಲ, ನಿನಗೂ ಯೋಗ್ಯ ಅಲ್ಲ. ಹೀಗೆ ನಾವಿಬ್ರು ಕೂಡ ನಮ್ಮ ಕರ್ತವ್ಯಗಳನ್ನು ಮಾಡಿ ನಮ್ಮ ಆತ್ಮದ ಉನ್ನತಿಗಾಗಿ, ನಮ್ಮ ಅಭಿವೃದ್ಧಿಗಾಗಿ ಪ್ರಯತ್ನ ಪಡಬೇಕು ಅಂತ ರಾಮ ಇಷ್ಟು ತತ್ವೋಪದೇಶವನ್ನು ಭರತನಿಗೆ ಮಾಡಿ ಮುಗಿಸಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 105ನೇ ಸರ್ಗ ಮುಕ್ತಾಯ ಆಗಿದೆ.